ಒಬ್ಬ ವ್ಯಕ್ತಿಗೆ ಸಾವಿರಾರು ವರ್ಷದ ಹಿಂದೆನೆ ಮುಚ್ಚೋಗಿರುವಂತ ಒಂದು ವಸ್ತು ಬಗ್ಗೆ ಗೊತ್ತಾಗುತ್ತೆ. ಯಾವಾಗ ಇವನು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಶುರು ಮಾಡ್ತಾನೋ ಆಗ್ಲೇ ಇವನಿಗೆ ಗೊತ್ತಾಗೋದು ಆ ವಸ್ತುನ ಹುಡ್ಕೋದಕ್ಕೆ ಅಂತಾನೆ ಇವನು ಹುಟ್ಟಿರೋದು ಅಂತ. ಆದ್ರೆ ವಸ್ತುನ ಯಾವ ತರದ ಜೀವಿ ಪ್ರೊಟೆಕ್ಟ್ ಮಾಡ್ತಿದೆ ಅನ್ನೋ ವಿಷಯ ಅವನಿಗೆ ಗೊತ್ತಿಲ್ಲ. ಕೊನೆಗೆ ಆ ವಸ್ತು ಇವನಿಗೆ ಸಿಕ್ತಾ ಅದನ್ನ ಇವನು ಏನಕ್ಕೋಸ್ಕರ ಯೂಸ್ ಮಾಡ್ದ ಅಂತ ನೀವು ತಿಳ್ಕೊಳ್ಳೋದಕ್ಕೆ ಈ ಮೂವಿನ ನನ್ ಜೊತೆ ಕೊನೆವರೆಗೂ ನೋಡ್ಬೇಕು. ಅಂದಂಗೆ ಈ ಮೂವಿ ಹೆಸರು ಮಿರಾಯ್ ಅಂತ. ಈ ಮೂವಿ ಶುರು ಆಗೋದು 232 BCE ವರ್ಷದಲ್ಲಿ. ಕಳಿಂಗ ಯುದ್ಧ ನಡೀತಿರುತ್ತೆ. ಲಕ್ಷಾಂತರ ಸೈನಿಕರನ್ನ ಸಾಯಿಸಿ ರಾಜ ಅಶೋಕ ಈ ಯುದ್ಧದಲ್ಲಿ ಗೆಲ್ತಾನೆ. ಆದ್ರೆ ಗೆದ್ಮೇಲೆ ಇವನಿಗೊಂದು ಯೋಚನೆ ಶುರು ಆಗೋಗುತ್ತೆ, ಇಷ್ಟು ಜನರನ್ನೆಲ್ಲ ಸಾಯಿಸಿ ನಾನು ಏನ್ ಸಾಧಿಸ್ತೆ ಅಂತ. ಇದೇ ಬೇಜಾರಿಂದ ಇವನಿಗೆ ಎಲ್ಲದ್ರ ಮೇಲೆ ಆಸೆನ ಹೊಟ್ಟೋಗಿ ಇವನ ಒಳಗಡೆ ಇರುವಂತ ಮ್ಯಾಜಿಕಲ್ ಶಕ್ತಿಗಳನ್ನ 9 ಬುಕ್ಗಳಾಗಿ ಕನ್ವರ್ಟ್ ಮಾಡಿ ಪ್ರಪಂಚದ ಬೇರೆ ಬೇರೆ ಮೂಲೆಗಳಲ್ಲಿರುವಂತ 9 ಯೋಧರಿಗೆ ಕೊಡ್ತಾನೆ ಪ್ರೊಟೆಕ್ಟ್ ಮಾಡೋದಕ್ಕೆ ಅಂತ. ಇದ್ರಲ್ಲಿ 9ನೇ ಬುಕ್ಗೆ ಭವಿಷ್ಯನ ಅಂದ್ರೆ ಫ್ಯೂಚರ್ ಅನ್ನ ನೋಡುವಂತ ಶಕ್ತಿ ಇರುತ್ತೆ. ಹೀಗೆ ಆ 9 ಯೋಧರ ಫ್ಯಾಮಿಲಿಯವರು ಕಾಲ ಕಾಲಕ್ಕೆ ಆ ಬುಕ್ಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಬರ್ತಾರೆ. ಎಷ್ಟೋ ಜನ ಬುಕ್ಗಳನ್ನ ತಮ್ಮದಾಗಿಸ್ಕೊಳ್ಬೇಕು ಅಂತ ಬಂದ್ರು, ಆದ್ರೆ ಅದ್ ಯಾರ ಕೈಲೂ ಕೂಡ ಸಾಧ್ಯ ಆಗ್ಲಿಲ್ಲ. ಇದಾದ್ಮೇಲೆ ಸೀನ್ 2000ನೇ ಇಸ್ವಿಗೆ ಶಿಫ್ಟ್ ಆದಾಗ ಅಂಬಿಕಾ ಆಶ್ರಮನ ತೋರಿಸ್ತಾರೆ. ಇಲ್ಲೇ ಆ 9ನೇ ಬುಕ್ ಇರೋದು. ಈ ಆಶ್ರಮದಲ್ಲಿ ಅಂಬಿಕಾ ಅನ್ನೊಬ್ರು ಸಾಧು ಮಹಿಳೆನ ತೋರಿಸ್ತಾರೆ. ಇವ್ರತ್ರ 9ನೇ ಬುಕ್ ಇರೋದ್ರಿಂದ ಫ್ಯೂಚರ್ ನ ನೋಡುವಂತ ಶಕ್ತಿ ಇವ್ರತ್ರನು ಕೂಡ ಇರುತ್ತೆ. ಅದೇ ಶಕ್ತಿಯಿಂದ ಅವರಿಗೆ ಗೊತ್ತಾಗುತ್ತೆ 9 ಬುಕ್ ಕೂಡ ತನ್ನದಾಗಿಸ್ಕೊಳ್ಳೋದಕ್ಕೆ ಒಬ್ಬ ಕೆಟ್ಟ ವ್ಯಕ್ತಿ ಬರ್ತಿದ್ದಾನೆ ಅಂತ. ಇದರಿಂದ ಅಂಬಿಕಾ ಅವರು 9 ಬುಕ್ಗಳನ್ನ ಪ್ರೊಟೆಕ್ಟ್ ಮಾಡ್ತಿರುವಂತ 9 ಯೋಧರನ್ನ ಬರೋದಕ್ಕೆ ಹೇಳ್ತಾರೆ. ನಂತರ ಭೂಮಿಯ ಬೇರೆ ಬೇರೆ ಮೂಲೆಗಳಲ್ಲಿರುವಂತ 9 ಯೋಧರ ಫ್ಯಾಮಿಲಿಯವರು ಅಂಬಿಕಾ ಆಶ್ರಮಕ್ಕೆ ಬರ್ತಾರೆ. ಅವರಲ್ಲೇ ಒಬ್ಬರಾದಂತ ಅಂಗಮ ಬಲಿನೂ ಕೂಡ ನಮ್ಗೆ ತೋರಿಸ್ತಾರೆ. ನಂತರ ಅಂಬಿಕಾ ಇವರೆಲ್ಲರಿಗೂ ಹೇಳ್ತಾ ಹೋಗ್ತಾರೆ, 9 ಬುಕ್ಗಳನ್ನ ತಗೊಳ್ಳೋದಕ್ಕೆ ಒಬ್ಬ ಕೆಟ್ಟ ವ್ಯಕ್ತಿ ಬರ್ತಿದ್ದಾನೆ, ಅವನು ಎಷ್ಟು ಡೇಂಜರಸ್ ಅಂತ ಇವರೆಲ್ಲರಿಗೂ ಅರ್ಥ ಮಾಡಿಸ್ತಿದ್ರೆ ಈ ಯೋಧರು ಮಾತ್ರ ಅವನು ಎಂತವನೇ ಆಗಿರ್ಲಿ ನಾವು ಅವನನ್ನ ತಡೆದು ನಿಲ್ಲಿಸ್ತೀವಿ ಅಂತ ಇರ್ತಾರೆ. ಹೇಳೋದನ್ನ ಹೇಳಿದೀನಿ, ಮಿಕ್ಕಿದ್ದು ನಿಮ್ಗೆ ಬಿಟ್ಟಿದ್ದು ಅಂತ ಅಂಬಿಕಾ ಅವರು ಅವರೆಲ್ಲರನ್ನು ಕಳಿಸ್ಬಿಡ್ತಾರೆ. ಅಂದಂಗೆ ಇಲ್ಲಿ ಹೇಳ್ಬೇಕು ಅಂತಂದ್ರೆ ಅಂಬಿಕಾ ಅವರು ಪ್ರೆಗ್ನೆಂಟ್ ಆಗಿರ್ತಾರೆ. ಆ ಕೆಟ್ಟ ವ್ಯಕ್ತಿ ಬಗ್ಗೆ ಯೋಧರೆಲ್ಲ ತಲೆ ಕೆಡಿಸ್ಕೊಳ್ಳದೆ ಇರೋದನ್ನ ನೋಡಿ ಇದಕ್ಕೆ ನಾನು ಏನಾದ್ರೂ ಒಂದು ಪರಿಹಾರನ ಕಂಡಿಡಬೇಕು ಅಂತ ಇವರ ಗುರುಗಳನ್ನ ಹುಡ್ಕೊಂಡು ಕೈಲಾಸ ಪರ್ವತನ ಹತ್ತುತ್ತಿರ್ತಾರೆ. ಆದ್ರೆ ಪ್ರೆಗ್ನೆಂಟ್ ಆಗಿರೋದ್ರಿಂದ ಸ್ವಲ್ಪ ಹೊತ್ತಿನ ನಂತರ ಪ್ರಜ್ಞೆ ತಪ್ಪಿ ಬಿದ್ದಾಗ ಯಾರೋ ಇವ್ರ ಹತ್ರ ಬರ್ತಾರೆ. ನಂತರನೇ ನಮ್ಗೆ ಗೊತ್ತಾಗೋದು ಇವರನ್ನ ಅಗಸ್ತ್ಯ ಋಷಿಮುನಿಗಳು ಕಾಪಾಡಿದ್ದಾರೆ ಅಂತ. ಹೇಳ್ಬೇಕು ಅಂತಂದ್ರೆ ಇವರನ್ನೇ ಅಂಬಿಕಾ ಅವರ ಗುರುಗಳು ಇವರನ್ನೇ ಇವಳು ಹುಡ್ಕೊಂಡ್ ಬಂದಿದ್ದು. ಎಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಗೋಗಿರುತ್ತೆ 9 ಬುಕ್ಗಳನ್ನ ತಗೊಳ್ಳೋದಕ್ಕೆ ಒಬ್ಬ ಕೆಟ್ಟ ವ್ಯಕ್ತಿ ಬರ್ತಿದ್ದಾನೆ, ಅವನು ತುಂಬಾ ಡೇಂಜರಸ್ ಅಂತ. ಅದಕ್ಕೆ ಹೇಳ್ತಿರ್ತಾರೆ ಅವನನ್ನ ತಡೆಯೋದಕ್ಕಿರೋದು ಒಂದೇ ಒಂದು ದಾರಿ, ಸ್ವತಃ ಶ್ರೀ ರಾಮನೇ ತನ್ನ ಕೈಯಾರೆ ಮುಟ್ಟಿರುವಂತ ವೆಪನ್ ಮಿರಾಯಿಂದ ಮಾತ್ರ ಅವನನ್ನ ಸಾಯಿಸೋದಕ್ಕಾಗೋದು ಅಂತ. ಆ ವೆಪನ್ ನ ಹೇಗೆ ನಾನು ಪಡ್ಕೊಳ್ಳೋದು ಅಂತ ಅಂಬಿಕಾ ಕೇಳಿದ್ರೆ ಇದು ನಿನ್ನಿಂದ ಆಗೋದಿಲ್ಲ, ನಿನ್ನ ಹೊಟ್ಟೆಲಿ ಬೆಳಿತಿರುವಂತ ಮಗನ ಕೈಲಿ ಮಾತ್ರ ಆಗೋದು. ಈ ಕೆಲ್ಸಕ್ಕೋಸ್ಕರ ನೀನು ನಿನ್ನ ಮಗನನ್ನ ತ್ಯಾಗ ಮಾಡಬೇಕು. ಅವನು ಕಷ್ಟಗಳನ್ನೆಲ್ಲ ಮೆಟ್ಟಿ ಒಂದು ದಿನ ಬಂದು ಆ ಕೆಟ್ಟ ವ್ಯಕ್ತಿನ ನಾಶ ಮಾಡ್ತಾನೆ ಅಂತ. ನಂತರ ಗಂಡು ಮಗು ಹುಡ್ತಿದ್ದಂಗೆನೆ ಇದಕ್ಕೆ ವೇದ ಅಂತ ಹೆಸರಿಟ್ಟು ವಾರಣಾಸಿಗೆ ಕರ್ಕೊಂಡ್ ಬರ್ತಾಳೆ. ಇದನ್ನೆಲ್ಲ ಇಲ್ಲೇ ಇರುವಂತ ಒಬ್ಬ ಅಗೋರಿ ವ್ಯಕ್ತಿ ನೋಡ್ತಿರ್ತಾರೆ. ನಂತರ ಋಷಿಮುನಿಗಳು ಹೇಳಿರೋ ರೀತಿ ಇವರು ಇವರ ಮಗುನ ತ್ಯಾಗ ಮಾಡೋದಕ್ಕೆ ಅಂತ ಇಲ್ಲೇ ಒಂದು ಲಿಂಗದ ಹತ್ರ ಒಂಟಿಯಾಗಿ ಬಿಟ್ಟು ಅದಾದ್ಮೇಲೆ ಅಂಬಿಕಾ ಆಶ್ರಮದಿಂದ ತುಂಬಾ ದೂರ ಬಂದು ಯಾರಿಗೂ ಗೊತ್ತಾಗದೇ ಇರುವಂತ ಒಂದು ಜಾಗದಲ್ಲಿ ಈ 9ನೇ ಬುಕ್ ಅನ್ನ ಬಚ್ಚಿಡ್ತಾರೆ. ಇದಾದ್ಮೇಲೆ ಸೀನ್ 24 ವರ್ಷಗಳ ಕಾಲ ಮುಂದಕ್ಕೆ ಬಂದಾಗ ಅಂಬಿಕಾ ಆಶ್ರಮದಲ್ಲಿ ವಿಭಾ ಅನ್ನು ಸಾಧು ಮಹಿಳೆನ ತೋರಿಸ್ತಾರೆ. ಅಂಬಿಕಾ ಅವರು ಈ ಆಶ್ರಮನ ಬಿಟ್ಟು ಹೋದಾಗಿಂದನು ಆಚಾರ್ಯ ಅನ್ನೊಬ್ರು ವ್ಯಕ್ತಿ ಇದನ್ನ ನೋಡ್ಕೊಳ್ತಿರ್ತಾರೆ. ಇವರಿಂದ ನಮ್ಗೆ ಗೊತ್ತಾಗುತ್ತೆ ಈ 24 ವರ್ಷಗಳಲ್ಲಿ ಅಂಬಿಕಾ ಅವರು ವಾಪಸ್ ಬರ್ಲೇ ಇಲ್ಲ ಅಂತ. ಅಷ್ಟೇ ಅಲ್ಲದೆ ಅಂಬಿಕಾ ಅವರು ಹೇಳ್ತಿದ್ದಂತ ಆ ಕೆಟ್ಟ ವ್ಯಕ್ತಿ ಈಗಾಗ್ಲೇ 9 ಬುಕ್ಗಳಲ್ಲಿ 6 ಬುಕ್ಗಳನ್ನ ತಗೊಂಡ್ಬಿಟ್ಟಿದ್ದಾನೆ. 9 ಬುಕ್ಗಳು ಕೂಡ ಅವನ ಕೈಗೆ ಸಿಕ್ಬಿಟ್ರೆ ಇಡೀ ಮನುಷ್ಯ ಕುಲನೇ ನಾಶ ಆಗೋಗುತ್ತೆ. ಅದಕ್ಕೆ ಮೊದಲು ಹೋಗಿ ಅಂಬಿಕಾ ಅವರ ಮಗ ವೇದನ್ನ ಹುಡುಕುವಂತ ವಿಭಾನ ಕಳಿಸ್ತಾರೆ. ನಂತರ ಇವಳು ಕೂಡ ವೇದನ ಹುಡ್ಕೊಂಡು ವಾರಣಾಸಿಗೆ ಬಂದು ಪೊಲೀಸರ ಹತ್ರ ವೇದ ಬಗ್ಗೆ ವಿಚಾರಿಸ್ತಾಳೆ. ಪೊಲೀಸರಿಗೂ ಕೂಡ ಅವನ ಅಡ್ರೆಸ್ ಗೊತ್ತಿರುತ್ತೆ, ಆದ್ರೆ ದುಡ್ಡು ಕೇಳ್ತಿರ್ತಾರೆ. ಇದರಿಂದ ಇವಳು ಅವನ ಮೈಂಡ್ ಅನ್ನ ಓದಿ ವೇದ ಅಡ್ರೆಸ್ ಅನ್ನು ತಿಳ್ಕೊತಾಳೆ. ಯಾವಾಗ ಇವಳು ಆ ಅಡ್ರೆಸ್ ಗೆ ಬರ್ತಾಳೋ ನಾವಾಗ್ಲೇ ನೋಡ್ದಂತ ಅಗೋರಿ ಇಲ್ಲಿರ್ತಾರೆ. ಇವರ ಬ್ರೈನ್ ಅನ್ನೇ ಇವಳಿಗೆ ಓದೋದಕ್ಕಾಗೋದಿಲ್ಲ. ಅದಕ್ಕೆ ಇವರೇ ಹೇಳ್ತಾ ಹೋಗ್ತಾರೆ, ನೀನು ವೇದನ ಹುಡ್ಕೊಂಡ್ ಬಂದಿದ್ಯಾ ಅಂತ ನಂಗೆ ಗೊತ್ತು. ವೇದ ನನ್ ಜೊತೆಲೆ ಬೆಳ್ದ, ಆದ್ರೆ ಒಂದು ದಿನ ನಕ್ಷತ್ರ ಅವನನ್ನ ಪೂರ್ವ ದಿಕ್ಕಿಗೆ ಹೋಗೋದಕ್ಕೆ ಹೇಳ್ತಿದೆ ಅಂತ ಪೂರ್ವ ದಿಕ್ಕಿಗೆ ಅಂದ್ರೆ ಕಲ್ಕತ್ತಾಗೆ ಹೋದ ಅಂತ ಹೇಳ್ತಾರೆ. ಇವಳು ಕೂಡ ಕಲ್ಕತ್ತಾಗೆ ಬಂದು ಸಿಕ್ತವ್ರ ಮೈಂಡ್ ನೆಲ್ಲ ಓದ್ತಾ ಒಬ್ಬ ವ್ಯಕ್ತಿ ಹತ್ರ ಬರ್ತಾಳೆ. ಹೇಳ್ಬೇಕು ಅಂತಂದ್ರೆ ವೇದನ ಫ್ರೆಂಡ್ ಇವನು. ಅದಕ್ಕೆ ಇವನು ಹೇಳ್ತಿರ್ತಾನೆ, ನಾನು ವೇದ ಫ್ರೆಂಡ್ಸ್ ಗಳಾಗಿದ್ವಿ, ಆದ್ರೆ ಒಂದು ದಿನ ನಕ್ಷತ್ರ ಅವನಿಗೆ ದಕ್ಷಿಣ ದಿಕ್ಕಿಗೆ ಹೋಗೋದಕ್ಕೆ ಹೇಳ್ತಿದೆ ಅಂತ ಅವನು ಹೈದರಾಬಾದ್ಗೆ ಹೋದ ಅಂತ ಅಂದಾಗ ಆಗ ನಮ್ಗೆ ಹೈದರಾಬಾದ್ ನಲ್ಲಿ ತೋರಿಸ್ತಾರೆ. ಒಂದಷ್ಟು ಲೋಕಲ್ ಗುಂಡಾಗಳು ವೇದ ಹತ್ರ ಜಗಳ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆಗ ನಮ್ಗೆ ಮೊದಲನೇ ಸಲ ವೇದನ ತೋರಿಸ್ತಾರೆ. ಇಲ್ಲಿ ವೇದ ಕೂಡ ಏನು ಕಮ್ಮಿ ಆಗಿರೋದಿಲ್ಲ,
ಈ ಗೂಂಡಾಗಳಿಗೆಲ್ಲ ಚೆನ್ನಾಗಿ ಹೊಡಿತಿರ್ತಾನೆ. ಅದೇ ಸಮಯಕ್ಕೆ ಇವರೆಲ್ಲರನ್ನು ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಇಲ್ಲಿಗೆ ಬರ್ತಾರೆ. ಈ ಪೊಲೀಸ್ನ ಹೆಸರು ಕಿಶೋರ್ ಅಂತ. ಅಷ್ಟೇ ಅಲ್ಲದೆ ವಿಭಾನು ಕೂಡ ಇಲ್ಲಿಗೆ ಬಂದಾಗ ಪೊಲೀಸರು ಗೂಂಡಾಗಳ ಜೊತೆ ವೇದನ ಅರೆಸ್ಟ್ ಮಾಡ್ತಿರೋದನ್ನ ನೋಡ್ತಾಳೆ. ಅದಕ್ಕೆ ಕಿಶೋರ್ ಎಲ್ಲರನ್ನು ಜೈಲಿಗೆ ಹಾಕಿರ್ಬೇಕಾದ್ರೆ ವಿಭಾ ಬಂದು ಹೇಳ್ತಾ ಹೋಗ್ತಾಳೆ, ಏನ್ ಪ್ರೂಫ್ ಇದೆ ಅಂತ ಇವರನ್ನ ಅರೆಸ್ಟ್ ಮಾಡಿದಿರಾ? ಪ್ರೂಫ್ ಇಲ್ದೆ ಅರೆಸ್ಟ್ ಮಾಡಿದ್ರೆ ನೀವೇ ಜೈಲಿಗೆ ಹೋಗ್ಬೇಕಾಗುತ್ತೆ ಅಂತ. ಹೌದು, ಹೇಳ್ಬೇಕು ಅಂತಂದ್ರೆ ಇವರೆಲ್ಲರನ್ನು ಅರೆಸ್ಟ್ ಮಾಡಿರೋದಕ್ಕೆ ಇವನ ಹತ್ರ ಪ್ರೂಫೇ ಇರೋದಿಲ್ಲ. ಇದರಿಂದ ಬೇರೆ ದಾರಿ ಇಲ್ದೆ ಎಲ್ಲರನ್ನು ಬಿಟ್ಟು ಕಳಿಸ್ತಿರ್ಬೇಕಾದ್ರೆ ವೇದ ಇವಳನ್ನ ನೋಡ್ತಾನೆ. ನಂತರ ವಿಭಾ ವೇದನ ಮೀಟ್ ಮಾಡೋದಕ್ಕೆ ಅಂತ ಬಂದಾಗ ಇವನ ಮೈಂಡ್ ಅನ್ನ ಓದೋದಕ್ಕೆ ನೋಡ್ತಾಳೆ. ಆದ್ರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾ ಹೋಗ್ತಾಳೆ, 9 ಬುಕ್ಗಳನ್ನ ಒಬ್ಬ ಕೆಟ್ಟ ವ್ಯಕ್ತಿ ತನ್ನ ವಶಕ್ಕೆ ತಗೊಂಡು ಇಡೀ ಮನುಷ್ಯ ಲೋಕನೇ ನಾಶ ಮಾಡೋದಕ್ಕೆ ಅಂತ ಬರ್ತಿದ್ದಾನೆ. ನೀನು ಮಿರಾಯ್ ವೆಪನ್ ನ ಸಹಾಯದಿಂದ ಅವನನ್ನ ಸ್ಟಾಪ್ ಮಾಡ್ಬೇಕು ಅಂತ. ಇವನ್ಗಂತೂ ಏನು ಅರ್ಥನೇ ಆಗ್ತಿರೋದಿಲ್ಲ. ಇವಳೇನು ಹುಚ್ಚಿನ ಅಂತ ಅನ್ಕೊಳ್ತಿರ್ತಾನೆ. ಅದಕ್ಕೆ ಇವಳು ನಿಜ ಹೇಳ್ತಿದ್ದಾಳೆ ಅಂತ ಪ್ರೂವ್ ಮಾಡೋದಕ್ಕೆ ಇವನ ಫ್ರೆಂಡ್ ಆಗಿರುವಂತ ಬಾಲು ಇವನು ಮನಸ್ಸಿನಲ್ಲಿ ಏನ್ ಮಾತಾಡ್ಕೊಳ್ತಿದ್ದಾನೋ ಅದನ್ನ ಹೇಳ್ತಿದ್ದಂಗೆನೆ ಇವ್ರಿಗಂತೂ ತುಂಬಾ ಕನ್ಫ್ಯೂಸ್ ಆಗೋಗುತ್ತೆ. ಈ ರೀತಿ ಇವಳು ಹೇಳೋದಕ್ಕೆ ಹೇಗ್ ಸಾಧ್ಯ ಅಂತ. ಅಷ್ಟೇ ಅಲ್ಲದೆ ವೇದನ ಮತ್ತೆ ಅರೆಸ್ಟ್ ಮಾಡೋದಕ್ಕೆ ಪೊಲೀಸರು ಅವನನ್ನ ವಾಚ್ ಮಾಡ್ತಾ ಇರ್ತಾರೆ. ನಂತರ ವಿಭಾ ನಾನು ವೇದನ ಹುಡುಕಿದ್ದೀನಿ ಅಂತ ಒಂದು ಚೀಟಿಲಿ ಬರ್ದು ಪಾರಿವಾಳದ ಹತ್ರ ಕೊಟ್ಟು ಕಳಿಸಿದ್ದಂಗೆನೆ ಈ ಪಾರಿವಾಳ ಆಚಾರ್ಯ ಅವ್ರ ಹತ್ರ ಬಂದಾಗ ಇವ್ರಿಗೂ ಕೂಡ ಗೊತ್ತಾಗುತ್ತೆ ವೇದ ಸಿಕ್ಕಿದಾನೆ ಅಂತ. ಮುಂದಿನ ಸೀನ್ ನಲ್ಲಿ 24 ವರ್ಷಗಳ ಹಿಂದೆ ಅಂಬಿಕಾ ಅವರು ಹೇಳಿದ್ರಲ್ಲ 9 ಬುಕ್ಗಳನ್ನ ಪಡ್ಕೊಳ್ಳೋದಕ್ಕೆ ಒಬ್ಬ ಕೆಟ್ಟ ವ್ಯಕ್ತಿ ಬರ್ತಾನೆ ಅಂತ. ಆ ವ್ಯಕ್ತಿನ ನಮ್ಗೆ ತೋರಿಸ್ತಾರೆ. ಇವನ ಹೆಸರು ಬ್ಲಾಕ್ ಸ್ವಾರ್ಡ್ ಅಂತ. ಆಚಾರ್ಯ ಅವರು ಹೇಳಿರೋ ರೀತಿ ಈಗಾಗಲೇ ಅವನಿಗೆ 6 ಬುಕ್ಗಳು ಸಿಕ್ಬಿಟ್ಟಿದಾವೆ. ಇದಾದ್ಮೇಲೆ ಸೀನ್ ಜಪಾನ್ಗೆ ಶಿಫ್ಟ್ ಆದಾಗ ಒಬ್ರು ಫೈಟಿಂಗ್ ಮಾಸ್ಟರ್ ಹತ್ರ ಬ್ಲಾಕ್ ಸ್ವಾರ್ಡ್ ನ ಜನರು ಬಂದು ಹೇಳ್ತಿರ್ತಾರೆ, 7ನೇ ಬುಕ್ ನಿಮ್ಮ ಹತ್ರನೇ ಇದೆ ಅಂತ ನಮ್ಗೆ ಗೊತ್ತು, ಅದನ್ನ ಕೊಟ್ಬಿಡಿ ನಿಮ್ಮನ್ನ ಬಿಟ್ಬಿಡ್ತೀವಿ ಅಂತ. ಈ ಫೈಟಿಂಗ್ ಮಾಸ್ಟರ್ ಮಾತ್ರ ಅದಕ್ಕೆ ಒಪ್ಕೊಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಬ್ಲಾಕ್ ಸ್ವಾರ್ಡ್ ಇಲ್ಲಿಗೆ ಬರ್ತಿದ್ದಂಗೆನೆ ಈ ಫೈಟಿಂಗ್ ಮಾಸ್ಟರ್ ಇವರ ಸ್ಟೂಡೆಂಟ್ಸ್ ಗಳನ್ನ ಅವನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಕಳಿಸ್ತಾರೆ. ಆದ್ರೆ ಬ್ಲಾಕ್ ಸ್ವಾರ್ಡ್ ಎಷ್ಟು ಸ್ಟ್ರಾಂಗ್ ಆಗಿರ್ತಾನೆ ಅಂತಂದ್ರೆ ಕೆಲವು ಸೆಕೆಂಡ್ ಗಳಲ್ಲೇ ಇವರೆಲ್ಲರಿಗೂ ಚೆನ್ನಾಗಿ ಹೊಡೆದು ಸಾಯಿಸಿ ಈ ಫೈಟಿಂಗ್ ಮಾಸ್ಟರ್ ಹತ್ರ ಬಂದು ನೀನು ನನ್ನ ಕೈಯಿಂದ ಸಾಯ್ತಿರೋದು ನಿನ್ನ ಪುಣ್ಯ ಅಂತ ಇವನನ್ನು ಕೂಡ ಸಾಯಿಸಿ ಆ 7ನೇ ಮ್ಯಾಜಿಕಲ್ ಬುಕ್ ಅನ್ನು ಕೂಡ ತನ್ನದಾಗಿಸ್ಕೊಳ್ತಾನೆ. ನಂತರ ವೇದ ಒಂದ್ ಜಾಗದಲ್ಲಿ ಇರ್ಬೇಕಾದ್ರೆ ವಿಭಾ ಇವನ ಹತ್ರ ಬರ್ತಾಳೆ. ಇದೇ ಸಮಯದಲ್ಲಿ ಒಂದಷ್ಟು ಗೂಂಡಾಗಳು ಮತ್ತೆ ಅಟ್ಯಾಕ್ ಮಾಡಿದ್ರಿಂದ ಇವಳು ಇವನನ್ನ ಕರ್ಕೊಂಡು ಸೇಫ್ ಆಗಿರುವಂತ ಜಾಗಕ್ಕೆ ಬರ್ತಾಳೆ. ವೇದ ಇವಳನ್ನ ಹತ್ರದಿಂದ ನೋಡ್ತಿದ್ದಂಗೆನೆ ಇವಳನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಇದೇ ವಿಷಯನ ಇವನ ಫ್ರೆಂಡ್ ಆಗಿರುವಂತ ಬಾಲುಗೂ ಕೂಡ ಹೇಳ್ತಿರ್ತಾನೆ. ಅದಕ್ಕೆ ಪ್ರೀತಿನ ಹೇಳ್ಕೊಳ್ಳೋದಕ್ಕೆ ಇನ್ನು ಲೇಟ್ ಮಾಡಬಾರದು ಅಂತ ಮಾರನೇ ದಿನ ಇವರಿಬ್ರು ವಿಭಾ ಇರುವಂತ ಬಿಲ್ಡಿಂಗ್ ಗೆ ಬರ್ತಾರೆ. ಅದೇ ಸಮಯಕ್ಕೆ ವಿಭಾಗೆ ಪಾರಿವಾಳದಿಂದ ಮೆಸೇಜ್ ಸಿಗುತ್ತೆ, ಬ್ಲಾಕ್ ಸ್ವಾರ್ಡ್ ಗೆ 7ನೇ ಬುಕ್ ಕೂಡ ಸಿಕ್ಬಿಟ್ಟಿದೆ ಅಂತ. ಅದಕ್ಕೆ ಇವಳು ವೇದಾಗೆ ಹೇಳ್ತಿರ್ತಾಳೆ, ಆದಷ್ಟು ಬೇಗ ನೀನು ರೆಡಿ ಆಗ್ಬೇಕು ಅಂತ. ಇನ್ನೊಂದ್ ಕಡೆ ನೋಡಿದ್ರೆ ಪೊಲೀಸರು ಆಗ್ಲೇ ವೇದ ಹಾಗೆ ಎಲ್ಲಾ ಗೂಂಡಾಗಳನ್ನ ಬಿಟ್ಟು ಕಳಿಸ್ಬಿಟ್ರಲ್ಲ. ಅದಕ್ಕೆ ಮತ್ತೆ ಹೇಗಾದ್ರೂ ಮಾಡಿ ವೇದನ ಹಿಡಿಬೇಕು ಅಂತ ತಯಾರು ಮಾಡ್ಕೊಳ್ತಿರ್ತಾರೆ. ಇದಾದ್ಮೇಲೆ ವೇದ ಇವನು ಇಷ್ಟಪಡ್ತಿರುವಂತ ವಿಷಯನ ವಿಭಾಗೆ ಹೇಳಿದಾಗ ಇವಳು ಹೇಳ್ತಾ ಹೋಗ್ತಾಳೆ, ನಾನ್ ಇಲ್ಲಿಗೆ ಬಂದಿರೋದು ಇದಕ್ಕಲ್ಲ. ಅಟ್ಲೀಸ್ಟ್ ನಿನ್ಗೆ ವೇದ ಅಂತ ಹೆಸರಿಟ್ಟಿದ್ದು ಯಾರು ಗೊತ್ತಾ? ಅದು ನಿನ್ ತಾಯಿ. ನಿನ್ ತಾಯಿ ಹೆಸರು ಅಂಬಿಕಾ ಅಂತ. ಅವ್ರ ಬಗ್ಗೆ ನನಗೆ ಗೊತ್ತು ಅಂತ ಹೇಳ್ತಿದ್ರೆ ಇವನ್ ಮಾತ್ರ ಅದನ್ನ ನಂಬ್ತಾನೆ ಇರೋದಿಲ್ಲ. ಇನ್ನೊಂದ್ ಕಡೆ ಬ್ಲಾಕ್ ಸ್ವಾರ್ಡ್ ಗೆ ಅಂಬಿಕೆ ಹೇಳಿರ್ತಾಳೆ, ನಿನ್ನ ತಡೆಯೋದಕ್ಕೆ ನನ್ ಮಗ ಬರ್ತಾನೆ ಅಂತ. ಅದು ಇವನಿಗೆ ಮತ್ತೆ ಮತ್ತೆ ನೆನಪಾಗ್ತಿರುತ್ತೆ. ಅಂದ್ರೆ ಈಗಾಗ್ಲೇ ಬ್ಲಾಕ್ ಸ್ವಾರ್ಡ್ ಹಾಗೆ ಅಂಬಿಕಾ ಮೀಟ್ ಆಗಿದ್ದಾರೆ ಅಂತ. ಇದಾದ್ಮೇಲೆ ಟಿಬೆಟ್ ನ ಒಂದು ಆಶ್ರಮದಲ್ಲಿ ಯೂಕಾ ಅನ್ನೊಬ್ಳು ಲೇಡಿನ ನಮ್ಗೆ ತೋರಿಸ್ತಾರೆ. ಈ ಆಶ್ರಮದಲ್ಲಿ ಸ್ಟೂಡೆಂಟ್ ಆಗಿ ಇಟ್ಕೊಂಡು ಅಂಬಿಕಾ ಆಶ್ರಮ ಎಲ್ಲಿದೆ ಅಂತ ತಿಳ್ಕೊತಾಳೆ. ಅದು ಗೊತ್ತಾಗ್ತಿದ್ದಂಗೆನೆ ಇಲ್ಲಿದ್ದಂತ ಗುರುಗಳನ್ನೇ ಸಾಯಿಸ್ಬಿಡ್ತಾಳೆ. ಈ ಕಡೆ ವೇದ ವಿಭಾನ ಯಾವಾಗ ನೋಡ್ತೀನೋ ಅಂತ ತುಂಬಾ ಕಾಯ್ತಿರ್ತಾನೆ. ಅದೇ ಸಮಯಕ್ಕೆ ಇವಳೇ ಬಂದು ಹೇಳ್ತಾ ಹೋಗ್ತಾಳೆ, ನಿನ್ಗೆ ಗೊತ್ತೋ ಗೊತ್ತಿಲ್ದೇನೋ ಏನೇ ಕೆಲಸ ಮಾಡಿದ್ರು ಅದರಿಂದ ಜನರಿಗೆ ಒಳ್ಳೇದಾಗ್ತಿದೆ ಅಂತ. ಇವನ್ ಮಾತ್ರ ಅದನ್ನ ನಂಬೋದಕ್ಕೆ ಹೋಗೋದಿಲ್ಲ. ನಾನ್ ಯಾವ ರೀತಿ ವ್ಯಕ್ತಿ ಅಂತ ನಿನ್ಗೆ ತೋರಿಸ್ತೀನಿ ಅಂತ ಹೇಳಿ ಒಂದು ಜಾಗಕ್ಕೆ ಕಾರನ್ನ ಕಳ್ತನ ಮಾಡೋದಕ್ಕೆ ಕರ್ಕೊಂಡ್ ಬರ್ತಾನೆ. ಕಾರನ್ನ ಕಳ್ತನ ಮಾಡ್ತಾನೆ ಕೂಡ. ಆದ್ರೆ ಕಾರ್ ನಲ್ಲಿ ಏನೋ ಶಬ್ದ ಕೇಳಿಸ್ತಿರುತ್ತೆ. ಡಿಕ್ಕಿನ ಓಪನ್ ಮಾಡಿ ನೋಡಿದ್ರೆ ಇಬ್ರು ಮಕ್ಕಳು ಕಿಡ್ನಾಪ್ ಆಗಿರ್ತಾರೆ. ಅಂದ್ರೆ ಕಾರನ್ನ ಕಳ್ತನ ಮಾಡಿ ಇವನು ಮಕ್ಕಳನ್ನ ಕಾಪಾಡ್ದ ಅಂತ. ಈಗ ಇವನ್ಗೂ ಕೂಡ ವಿವಾ ಮಾತುಗಳ ಮೇಲೆ ನಂಬಿಕೆ ಬರೋದಕ್ಕೆ ಶುರುವಾಗಿರುತ್ತೆ. ಅದಕ್ಕೆ ಇವಳು ನಾನು ಹೇಳುವಂತ ಮುದ್ರೆನ ನಿನ್ನ ಕೈನಲ್ಲಿ ಹಾಕು, ನಿನ್ಗೆ ಎಲ್ಲ ಅರ್ಥ ಆಗುತ್ತೆ ಅಂತಾಳೆ. ಇವನು ಕೂಡ ಸರಿ ಅಂತ ಅವಳು ಹೇಳ್ಕೊಟ್ಟಿರೋ ರೀತಿನೇ ಕೈನಲ್ಲಿ ಮುದ್ರೆ ಹಾಕ್ತಿದ್ದಂಗೆನೆ ಇವನು ಇವನ ತಾಯಿ ಅಂಬಿಕಾ ಹೊಟ್ಟೆ ಒಳಗಡೆ ಇರ್ಬೇಕಾದ್ರೆ ಅಂಬಿಕಾ ಇವನಿಗೆ ಹೇಳ್ತಿದ್ರು, ನೀನು ಬೆಳೆದು ದೊಡ್ಡವನಾದ್ಮೇಲೆ ಮಿರಾಯ್ ವೆಪನ್ ಹತ್ರ ಹೋಗಿ ಅದರ ಸಹಾಯದಿಂದ ಜನರನ್ನ ಕಾಪಾಡ್ಬೇಕು ಅಂತ. ಇವನು ಹೊಟ್ಟೆಲಿರ್ಬೇಕಾದ್ರೆ ಇದೆಲ್ಲ ನೆನಪಾಗಿದ್ದನ್ನು ನೋಡಿ ಇವನಿಗೆ ತುಂಬಾ ಆಶ್ಚರ್ಯ ಆಗ್ತಿರುತ್ತೆ. ಅದ್ರ ಜೊತೆ ಅಳು ಕೂಡ ಬರ್ತಿರುತ್ತೆ. ಇದೇ ವಿಷಯವಾಗಿ ತುಂಬಾ ದಿನಗಳ ಕಾಲ ಯೋಚನೆ ಮಾಡೋದಕ್ಕೆ ಶುರು ಮಾಡ್ಬಿಡ್ತಾನೆ. ಹಾಗೆ ವಿಭಾ ಕೂಡ ನಾವ್ ಅನ್ಕೊಂಡಿರೋ ರೀತಿನೇ ಆಗ್ತಿದೆ ಅಂತ ಮೆಸೇಜ್ ಅನ್ನ ಬರ್ದು ಪಾರಿವಾಳದ ಹತ್ರ ಕೊಟ್ಟು ಕಳಿಸ್ತಾಳೆ. ನಂತರ ಸೀನ್ ಮರಕ್ಕೋ
ಮಾರ್ಕೋ ಸಿಟಿಗೆ ಶಿಫ್ಟ್ ಆದಾಗ ಬ್ಲಾಕ್ ಸ್ವಾರ್ಡ್ ಇಲ್ಲಿಗೆ ಬರ್ತಾನೆ. ಯಾಕೆಂತಂದ್ರೆ 8ನೇ ಬುಕ್ ಇರುವಂತ ಪ್ರೊಟೆಕ್ಟರ್ ಇಲ್ಲೇ ಇರೋದು. ಈ ಪ್ರೊಟೆಕ್ಟರ್ ಕೂಡ ಏನು ಕಮ್ಮಿ ಆಗಿರೋದಿಲ್ಲ. ಇವನ ಜನರಿಗೆ ಹೇಳ್ತಿದ್ದಂಗೆನೆ ಇವನ ಜನರು ತುಂಬಾ ಅಡ್ವಾನ್ಸ್ ಆಗಿರುವಂತ ವೆಪನ್ ಗಳನ್ನ ತಗೊಂಡ್ ಬರ್ತಾರೆ. ಈ ವೆಪನ್ ಗಳಿಂದ ಇವರು ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡಿದಾಗ ಬ್ಲಾಕ್ ಸ್ವಾರ್ಡ್ ಕೂಡ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಸಲ ಈ ವೆಪನ್ ಗಳಿಂದ ಇವನಿಗೆ ಫೈಟ್ ಮಾಡೋದಕ್ಕೆ ಕಷ್ಟ ಆಗ್ತಿರುತ್ತೆ. ಆದ್ರೂ ಕೂಡ ಇವನು ಇವರೆಲ್ಲರಿಗಿಂತ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವರೆಲ್ಲರ ಜೊತೆ ಪ್ರೊಟೆಕ್ಟರ್ ನು ಕೂಡ ಸಾಯಿಸಿ 8ನೇ ಬುಕ್ ಅನ್ನು ಕೂಡ ತನ್ನದಾಗಿಸ್ಕೊಳ್ತಾನೆ. ಹೇಳ್ಬೇಕು ಅಂತಂದ್ರೆ ಮನುಷ್ಯರೆಲ್ಲ ಇವನನ್ನ ಪೂಜೆ ಮಾಡ್ಬೇಕು ಅಂತ ಇವನಿಗೆ ಆಸೆ. ಅಂದ್ರೆ ಇವನು ದೇವರಾಗೋಕೆ ಹೊರಟಿದ್ದಾನೆ ಅಂತ. ಇನ್ನೊಂದ್ ಕಡೆ ನಾವ್ ಆಗ್ಲೇ ನೋಡಿದಂತ ಯುವಕ ಅಂಬಿಕಾ ಆಶ್ರಮನ ಹುಡ್ಕೊಂಡ್ ಬಂದು ಇಲ್ಲಿರುವಂತ ಆಚಾರ್ಯನ 9ನೇ ಬುಕ್ ಎಲ್ಲಿದೆ ಅಂತ ಕೇಳ್ತಿದ್ರೆ ಇವ್ರು ಮಾತ್ರ ಹೇಳ್ತಿರೋದಿಲ್ಲ. ಅದೇ ಸಮಯಕ್ಕೆ ಪಾರಿವಾಳ ಬರುತ್ತೆ. ವಿಭಾ ಬರ್ದಿದ್ಲಲ್ಲ, ನಾವ್ ಅನ್ಕೊಂಡಿದ್ದಂಗೆ ಆಗ್ತಿದೆ ಅಂತ, ಅದ್ನೇ ಇವಳು ನೋಡ್ಬಿಡ್ತಾಳೆ. ಹಾಗೆ ಆಚಾರ್ಯ ಅವರಿಗೆ ಗೊತ್ತಾಗೋಗಿದೆ ಇವರು ಇವನನ್ನ ಸಾಯಿಸೋದಕ್ಕೆ ಬಂದಿದ್ದಾರೆ ಅಂತ. ಅದಕ್ಕೆ ಆ ಬುಕ್ ನಿಮ್ಗೆ ಸಿಗೋದಿಲ್ಲ ಅಂತಾನೆ ಹೇಳ್ತಿರ್ತಾನೆ. ಇದರಿಂದ ಇಡೀ ಆಶ್ರಮನೆ ಸುಟ್ಟಾಕ್ಬಿಡ್ತಾರೆ. ಹಾಗೆ ಯುವಕ ಆ ಪಾರಿವಾಳ ಕಾಲಿಗೆ ಟ್ರ್ಯಾಕರ್ ಅನ್ನ ಹಾಕ್ತಾಳೆ. ಅಂದಂಗೆ ಯುವಕ ಕೂಡ ಬ್ಲಾಕ್ ಸ್ವಾರ್ಡ್ ಕಡೆಯವಳೆ. ಈ ಕಡೆ ನೋಡಿದ್ರೆ ವೇದ ಇಷ್ಟೊತ್ತಿಗೆ ಕಷ್ಟದಲ್ಲಿರೋರಿಗೆ ಹೆಲ್ಪ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಆದ್ರೆ ಬಾಲುಗ್ ಮಾತ್ರ ವಿಭಾ ಮಾತಿನ ಮೇಲೆ ನಂಬಿಕೆನೆ ಇರೋದಿಲ್ಲ. ಆದ್ರೆ ಇನ್ನೊಬ್ಬ ಫ್ರೆಂಡ್ ಇರ್ತಾನೆ ಮ್ಯಾಪು ಅಂತ. ಇವನಿಗೆ ವೇದ ಮತ್ತೆ ವಿಭಾ ಇಬ್ರು ಮಾತಿನ ಮೇಲೂ ಕೂಡ ನಂಬಿಕೆ ಇರುತ್ತೆ. ನಂತರ ಬಾಲು ಡಿಸೈಡ್ ಮಾಡ್ತಾನೆ ವೇದ ತಲೆನ ವಿಭಾ ಕೆಡಿಸಿದಾಳೆ, ಅವಳನ್ನ ಇಲ್ಲಿಂದ ಕಳಿಸ್ಬೇಕು ಅಂತ. ಈ ವಿಷಯನ ಮ್ಯಾಪ್ ಇವಳಿಗೆ ಹೇಳೋದಕ್ಕೆ ಬಂದಾಗ ಅದೇ ಸಮಯಕ್ಕೆ ಪಾರಿವಾಳ ಬಂದು ಇದ್ರ ಕಾಲಲ್ಲಿರುವಂತ ರಕ್ತ ಹಾಗೆ ಟ್ರ್ಯಾಕರ್ ನ ನೋಡಿ ಇವಳಿಗೆ ಅರ್ಥ ಆಗೋಗುತ್ತೆ ಆಶ್ರಮ ಈಗ ನಾಶ ಆಗೋಗಿದೆ ಅಂತ. ಹೊರಗಡೆ ನೋಡಿದ್ರೆ ಪೊಲೀಸರು ವೇದ ಮತ್ತೆ ಎಲ್ಲರನ್ನೂ ಅರೆಸ್ಟ್ ಮಾಡೋದಕ್ಕೆ ವಿಭಾ ಇರುವಂತ ಹೋಟೆಲ್ ನ ಹೊರಗಡೆ ಕಾಯ್ತಾ ನಿಂತಿರ್ತಾರೆ. ಆಗ ಯುಗ ಕೂಡ ಟ್ರ್ಯಾಕ್ ಮಾಡ್ಕೊಂಡು ಇಲ್ಲಿಗೆ ಬಂದು ವಿಭಾ ಎಲ್ಲಿ ಅಂತ ರಿಸೆಪ್ಷನಿಸ್ಟ್ ಮೇಲೆ ಅಟ್ಯಾಕ್ ಮಾಡ್ಬಿಡ್ತಾಳೆ. ಇದನ್ನೆಲ್ಲ ಪೊಲೀಸರು ಕೂಡ ನೋಡ್ಬಿಡ್ತಾರೆ. ಈ ವಿಷಯ ವಿಭಾ ಮತ್ತೆ ಮ್ಯಾಪ್ ಗೆ ಗೊತ್ತಾಗಿ ಬಚ್ಚಿಟ್ಕೊಂಡು ಹೇಗೋ ಮಾಡಿ ಹೊರಗಡೆ ಬಂದ್ಬಿಡ್ತಾರೆ. ಆದ್ರೆ ಯಾವಾಗ ಯುಗ ಹೊರಗಡೆ ಬರ್ತಾಳೋ ಇಲ್ಲಿರುವಂತ ಪೊಲೀಸರಲ್ಲೇ ಇವಳನ್ನ ಸುತ್ತುವರೆದು ಬಿಡ್ತಾರೆ ಆ ರಿಸೆಪ್ಷನಿಸ್ಟ್ ನ ಮೇಲೆ ಅಟ್ಯಾಕ್ ಮಾಡಿದಕ್ಕೆ. ಆದ್ರೆ ಇವಳು ನೋಡಿದ್ರೆ ಪೊಲೀಸರನ್ನೆಲ್ಲ ಕ್ಷಣ ಮಾತ್ರದಲ್ಲೇ ಸಾಯಿಸಿ ಉಳ್ಕೊಂಡಿರುವಂತ ಕಿಶೋರ್ನ ವಿಭಾ ಹತ್ರ ಕರ್ಕೊಂಡು ಹೋಗು ಅಂತ ಹೇಳ್ತಾಳೆ. ನಂತರ ವಿಭಾ ವೇದ ಹತ್ರ ಬಂದು ತುಂಬಾ ಅಳ್ತಿರ್ತಾಳೆ. ಅಂಬಿಕಾ ಆಶ್ರಮನ ನಾಶ ಮಾಡ್ಬಿಟ್ಟಿದ್ದಾರೆ, ಈಗ ನನ್ನವರು ಅಂತ ನಿನ್ನ ಬಿಟ್ರೆ ಇನ್ಯಾರು ಇಲ್ಲ ಅಂತ. ಅದೇ ಸಮಯಕ್ಕೆ ಯುವಕ ಇಲ್ಲಿಗೆ ಬರ್ತಾಳೆ ವಿಭಾನ ಕರ್ಕೊಂಡು ಹೋಗೋದಕ್ಕೆ. ಆಶ್ರಮದಲ್ಲಿ ಎಲ್ಲರೂ ಸತ್ತೋಗಿದ್ದಾರೆ. ಉಳ್ಕೊಂಡಿರೋದು ಇವಳು ಒಬ್ಳೆ 9ನೇ ಬುಕ್ ಎಲ್ಲಿದೆ ಅಂತ ಇವಳಿಗೆ ಗೊತ್ತಿರುತ್ತೆ ಅಂತ. ವೇದ ಮಾತ್ರ ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಇದರಿಂದ ವೇದ ಮತ್ತೆ ಯುವಕ ಮಧ್ಯೆ ಒಂದು ದೊಡ್ಡ ಫೈಟ್ ಶುರುವಾಗುತ್ತೆ. ಯುವಕ ತುಂಬಾ ಸ್ಟ್ರಾಂಗ್ ಆಗಿರೋದ್ರಿಂದ ಇವನಿಗೆ ಚೆನ್ನಾಗಿ ಹೊಡೆದು ಇನ್ನೇನು ಸಾಯಿಸ್ಬೇಕು ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ವಿಭಾ ಅವನನ್ನ ಬಿಟ್ಬಿಡು ಇಲ್ಲಾಂದ್ರೆ ನಾನ್ ಸತ್ತೋಗ್ತೀನಿ ಅಂತ ಹೆದರಿಸ್ತಾಳೆ. ಇದರಿಂದ ಅವನನ್ನ ಬಿಟ್ಟು ಇವಳನ್ನ ಕರ್ಕೊಂಡು ಹೋಗ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಇವನಿಗೆ ಎಚ್ಚರ ಆದಾಗ ಅವಳು ಹೇಳ್ಕೊಟ್ಟಿರುವಂತ ಮುದ್ರೆನ ಮತ್ತೆ ಹಾಕ್ತಾನೆ. ಈ ಸಲ ಇವನಿಗೆ ನೆನಪಾಗುತ್ತೆ ಇವನ ತಾಯಿ ಮತ್ತೆ ಮಿರಾಯ್ ವೆಪನ್ ಅಂತ ಹೇಳ್ತಿರ್ತಾರೆ. ಅಷ್ಟೇ ಅಲ್ಲದೆ ಅಗಸ್ತ್ಯ ಋಷಿಮುನಿಗಳು ದೊಡ್ಡವನಾದ್ಮೇಲೆ ಇವನಿಗೆ ಸಹಾಯ ಆಗುತ್ತೆ ಅಂತ ಒಂದು ಸಿಂಬಲ್ ಅನ್ನ ಅವನು ಹೊಟ್ಟೆಲಿರ್ಬೇಕಾದ್ರೇನೆ ಅವನ ಮೈ ಮೇಲೆ ಹಾಕ್ತಾರೆ. ಇದು ಇವನಿಗೆ ನೆನಪಾಗ್ತಿದ್ದಂಗೆ ಇವನ ಮೈ ಮೇಲೂ ಕೂಡ ಆ ಸಿಂಬಲ್ ಮೂಡುತ್ತೆ. ಈ ಸಿಂಬಲ್ ನ ಬಗ್ಗೆ ಚೆಕ್ ಮಾಡಿದಾಗ ಇವ್ರಿಗೆ ಗೊತ್ತಾಗುತ್ತೆ ಇದೊಂದು ಮ್ಯಾಪ್ ನಾರ್ತ್ ಹಿಮಾಲಯ ಕಡೆಗೆ ಹೋಗ್ಬೇಕು ಅಂತ ತೋರಿಸ್ತಿರುತ್ತೆ. ಆದ್ರೆ ಬಾಲುಗೆ ಇನ್ನೂ ಕೂಡ ಇದ್ಯಾವ್ದ್ರ ಮೇಲೂ ನಂಬಿಕೆ ಬರ್ತಿರೋದಿಲ್ಲ. ಆದ್ರಿಂದ ಇವನನ್ನ ಇಲ್ಲೇ ಬಿಟ್ಟು ವೇದ ಮತ್ತೆ ಮ್ಯಾಪ್ ಮಾತ್ರ ನಾರ್ತ್ ಹಿಮಾಲಯ ಕಡೆಗೆ ಬರ್ತಾರೆ. ಮ್ಯಾಪ್ಗೆ ಜಾಸ್ತಿ ನಡೆಯೋದಕ್ಕಾಗ್ತಿರೋದಿಲ್ಲ. ಅದಕ್ಕೆ ಇವನನ್ನ ಇಲ್ಲೇ ಕೂರಿಸಿ ಮುಂದೆ ಬಂದಾಗ ಇಲ್ಲಿರುವಂತ ಒಬ್ರು ವಯಸ್ಸಾಗಿರುವಂತ ವ್ಯಕ್ತಿ ಹೇಳ್ತಿರ್ತಾರೆ, 100 ವರ್ಷಗಳಿಂದ ಜಾಗಕ್ಕೆ ಹೋದವರು ಯಾರು ಕೂಡ ಜೀವಂತವಾಗಿ ಬಂದಿಲ್ಲ. ಅಲ್ಲಿಗೆ ಹೋಗ್ಬೇಕು ಅಂತಂದ್ರೆ ಸಂಪತ್ತಿ ಗರುಡ ದೇವತೆಯ ಆಶೀರ್ವಾದ ಇರ್ಬೇಕು ಅಂತ. ಇದರಿಂದ ಇವನಿಗೆ ನೆನಪಾಗ್ತಿರೋ ಇವನ ತಾಯಿ ಹೇಳ್ತಿದ್ರು ಮಿರಾಯ್ ವೆಪನ್ ಅನ್ನ ಸಂಪತ್ತಿ ಅನ್ನೋ ಒಂದು ಗರುಡ ದೇವತೆ ಪ್ರೊಟೆಕ್ಟ್ ಮಾಡ್ತಿದೆ ಅಂತ. ಇವನು ಕೂಡ ಸರಿ ಅಂತ ಹೇಳಿ ಮ್ಯಾಪ್ ನಲ್ಲಿ ತೋರಿಸಿರೋ ರೀತಿನೇ ಹುಡುಕ್ತಾ ಒಂದು ಜಾಗಕ್ಕೆ ಬಂದಾಗ ನೆಲ ಕುಸ್ತು ಸೀದಾ ಕೆಳಗಡೆ ಬರ್ತಾನೆ. ಇಲ್ಲಿ ಇವನಿಗೆ ಕೊನೆಗೂ ಆ ಮಿರಾಯ್ ವೆಪನ್ ಕಾಣಿಸುತ್ತೆ. ಆದ್ರೆ ಇವನ್ ನಿಂತಿರುವಂತ ಜಾಗ ಉಸಿರಾಡ್ತಿರುತ್ತೆ. ಯಾಕೆ ಅಂತಂದ್ರೆ ಕೆಳಗಡೆ ಗರುಡ ದೇವತೆ ಸಂಪತ್ತಿ ಮಲಗಿತ್ತು. ಇವನು ಮಿರಾಯನ್ನ ಕತ್ಕೊಂಡು ಹೋಗೋದಕ್ಕೆ ಬಂದಿದ್ದಾನೆ ಅಂತ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ಬಿಡುತ್ತೆ. ಇವನು ಅದ್ರ ಜೊತೆ ಫೈಟ್ ಮಾಡಿ ಗೆಲ್ಲೋದು ಅಸಾಧ್ಯದ ಮಾತು. ಆದ್ರಿಂದ ಇದನ್ನ ನೀರಿನ ಒಳಗಡೆ ಬಿಡೋ ರೀತಿ ಮಾಡ್ತಾನೆ. ಆಗ ಇವನ ತಾಯಿ ಹೇಳಿದ್ದು ನೆನಪಾಗ್ತಿರುತ್ತೆ, ನೀನು ಒಳ್ಳೆಯವನು ಅಂತ ಅದಕ್ಕೆ ಗೊತ್ತಾಗ್ಬೇಕು ಅಂತಂದ್ರೆ ಸಂಪತ್ತಿ ದೇವತೆಯ ಹಣೆನ ಮುಟ್ಬೇಕು ಅಂತ. ಇವನು ಕೂಡ ಅದೇ ರೀತಿ ಮುಟ್ತಿದ್ದಂಗೆನೆ ಸಂಪತ್ತಿ ದೇವತೆಗೆ ಇವನು ಒಳ್ಳೆಯವನು ಮಿರಾಯ್ ವೆಪನ್ನ ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾನೆ ಅಂತ ಗೊತ್ತಾಗ್ತಿದ್ದಂಗೆನೆ ಅದನ್ನ ಎತ್ಕೊಳ್ಳೋದಕ್ಕೆ ಬಿಡುತ್ತೆ. ಕೊನೆಗೂ ಇವನಿಗೆ ಮಿರಾಯ್ ವೆಪನ್ ಸಿಕ್ತು. ಅದನ್ನ ತಗೊಂಡು ಇವನು ಹೊರಗಡೆ ಬರ್ತಿದ್ದಂಗೆನೆ ಸುತ್ತಮುತ್ತ ಹಳ್ಳಿಯ ಜನರೆಲ್ಲರೂ ಇವನು ಜೀವಂತವಾಗಿ ಬಂದಿದ್ದನ್ನ ನೋಡಿ ಇವನನ್ನ ದೇವರ ರೀತಿ ಟ್ರೀಟ್ ಮಾಡ್ತಿರ್ತಾರೆ. ನಂತರ ಆಗ್ಲಿ ಯುವಕ ಪೊಲೀಸರ್ನೆಲ್ಲ ಸಾಯಿಸ್ಬಿಟ್ಲಲ್ಲ, ಅದಕ್ಕೆ ಪೊಲೀಸ್ ಆಫೀಸರ್ ಆಗಿರುವಂತ ಕಿಶೋರ್ ಹಾಗೆ ಹೈಯರ್ ಆಫೀಸರ್ ವಿಕ್ರಮ್ ಇಬ್ರು ಸೇರಿ ಯುವಕನ ಹಿಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ವೇದ ಮತ್ತೆ ವಿಭಾನು ಕೂಡ ಹಿಡಿಬೇಕು ಅಂತ ಅನ್ಕೊಳ್ತಾರೆ. ಯಾಕೆಂತಂದ್ರೆ ಇದ್ರಲ್ಲೆಲ್ಲ ಅವರು ಕೂಡ ಇನ್ವಾಲ್ವ್ ಆಗಿದ್ದಾರೆ ಅಂತ. ಇನ್ನೊಂದ್ ಕಡೆ ಯುವಕ ವಿಭಾಗೆ ತುಂಬಾ ಹಿಂಸೆ ಕೊಡ್ತಿರ್ತಾಳೆ, ಆ 9ನೇ ಬುಕ್ ಎಲ್ಲಿದೆ ಹೇಳು ಅಂತ. ಆದ್ರೆ ನಿಜವಾಗ್ಲೂ ಆ ಬುಕ್ ಎಲ್ಲಿದೆ ಅಂತ ಇವಳಿಗೂ ಕೂಡ ಗೊತ್ತಿರೋದಿಲ್ಲ. ಈ ಕಡೆ ವೇದ ಈ ಮಿರಾಯ್ ವೆಪನ್ ನ ಹೇಗ್ ಯೂಸ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ತಾನೆ. ಅದೇ ಸಮಯಕ್ಕೆ ಮರ ಬಿದ್ದೋಗ್ತಿರುತ್ತೆ. ಅಗಸ್ತ್ಯ ಋಷಿಮುನಿಗಳು ಬಂದು ಅದನ್ನ ಒಂದೇ ಕೈಯಲ್ಲಿ ಹಿಡ್ಕೋತಾರೆ.
ಆಗ ಇವರು ಹೇಳೋದಕ್ಕೆ ಶುರು ಮಾಡ್ತಾರೆ, ನಿನ್ನ ತ್ಯಾಗ ಮಾಡ್ಬೇಕು ಅಂತ ನಿನ್ ತಾಯಿಗೆ ಹೇಳಿದ್ದೆ ನಾನು ಅಂತ. ಇದರಿಂದ ಅವನಿಗೆ ಕೋಪ ಬರ್ತಿರುತ್ತೆ, ಇವನ ತಾಯಿ ದೂರ ಇದ್ದಿದ್ಕೆ ಇವರೇ ಕಾರಣ ಅಂತ. ಆದ್ರೆ ಈಗ ಅದನ್ನೆಲ್ಲ ಬಿಡಿ, ಈ ವೆಪನ್ ನ ಹೇಗ್ ಯೂಸ್ ಮಾಡೋದು ಹೇಳ್ಕೊಡಿ ಅಂತ ಹೇಳಿದ್ರೆ ಆಗ ಇವರು ಕೂಡ ಹೇಳ್ತಾರೆ, ನೀನು ಸಂಪೂರ್ಣವಾಗಿ ಮಿರಾ ವೆಪನ್ ನ ನಂಬೇಕು. ನಿನ್ನನ್ನ ನೀನು ಯಾವಾಗ ಇದಕ್ಕೆ ಒಪ್ಪಿಸ್ತೀಯೋ ಆಗ್ಲೇ ಇದರ ಪವರ್ಸ್ ಗಳನ್ನ ಯೂಸ್ ಮಾಡೋದಕ್ಕಾಗೋದು ಅಂತ. ಇದಾದ್ಮೇಲೆ ಸರಿ ಅಂತ ಇವನ ತಾಯಿ ಬಗ್ಗೆ ಕೇಳ್ತಾನೆ. ಆದ್ರೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಅಂತಾನೆ ಇವರು ಹೇಳ್ತಿರ್ತಾರೆ. ನಂತರ ಯುವಕ ವಿಮಾನ ಕರ್ಕೊಂಡು ಬ್ಲಾಕ್ ಸ್ವಾರ್ಡ್ ಹತ್ರ ಬಂದಾಗ ನಿನ್ಗೆ ದೇವ್ರು ಒಳ್ಳೇದ್ ಮಾಡೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಇವನು ದೇವ್ರ ಹೆಸರನ್ನ ಕೇಳ್ತಿದ್ದಂಗೆನೆ ಕೋಪ ಮಾಡ್ಕೊಂಡು ಯಾವ ದೇವ್ರು ಅಂತ ಇವನ ಕತೆ ಹೇಳೋದಕ್ಕೆ ಶುರು ಮಾಡ್ತಾನೆ. ಇವನು ಚಿಕ್ಕವನಿರ್ಬೇಕಾದ್ರೆ ಇವನ ತಂದೆ ಬೇರೆ ಮದ್ವೆ ಆಗೋದಕ್ಕೆ ಇವನ ತಾಯಿಗೆ ದೆವ್ವ ಹಿಡಿದಿದೆ ಅಂತ ಚೆನ್ನಾಗಿ ಹೊಡೆಸಿ ಸಾಯಿಸ್ಬಿಟ್ಟ. ಅದಾದ್ಮೇಲೆ ಊರಿನ ಜನರೆಲ್ಲರೂ ಇವನನ್ನ ದೆವ್ವದ ಮಗ ಅನಿಷ್ಟ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಅಷ್ಟೇ ಅಲ್ಲದೆ ಓದೋದಕ್ಕೂ ಕೂಡ ಇವನನ್ನ ಬಿಡ್ತಿರೋದಿಲ್ಲ. ನಿನ್ನಂತವನು ಓದಿದ್ರೆ ದೇವ್ರು ಅದನ್ನ ಮೆಚ್ಚೋದಿಲ್ಲ ಅಂತ. ಹಾಗೆ ಯಾವ ಒಳ್ಳೆ ಕೆಲಸ ಮಾಡಿದ್ರು ಯಾರು ಕೂಡ ಅದನ್ನ ಒಪ್ಕೊಳ್ತಿರೋದಿಲ್ಲ. ಊರಿನ ಜನರೆಲ್ಲರೂ ಇವನ್ ಜೊತೆ ತುಂಬಾ ಕೆಟ್ಟದಾಗಿ ಬಿಹೇವ್ ಮಾಡ್ತಿರ್ತಾರೆ. ಇದರಿಂದ ಇವನಿಗೆ ಕೋಪ ಬಂದು ಇವನನ್ನ ಕೀಳಾಗಿ ನೋಡಿದವರೆಲ್ಲರನ್ನು ಸಾಯಿಸ್ಬಿಡ್ತಾನೆ. ಅಷ್ಟೇ ಅಲ್ಲದೆ ಕೊನೆಗೆ ಇಡೀ ಊರಿಗೆನೆ ಬೆಂಕಿ ಹಾಕಿ ಎಲ್ಲರನ್ನು ಸಾಯಿಸ್ಬಿಟ್ಟ. ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಬ್ಲಾಕ್ ಸ್ವಾರ್ಡ್ ನ ನಿಜವಾದ ಹೆಸರು ಮಹಾಬೀರ್ ಲಾಮಾ ಅಂತ. ಇದೇ ಕಾರಣಕ್ಕೆ ಪ್ರೆಸೆಂಟ್ ನಲ್ಲಿ ಇವನು ಆ 9 ಬುಕ್ಗಳನ್ನ ಇವನ ವಶಕ್ಕೆ ತಗೊಂಡು ದೇವರನ್ನ ನಂಬೋರ್ನೆಲ್ಲ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾನೆ. ಅದಕ್ಕೆ ಇವಳು ಕೂಡ ನಿನ್ನನ್ನ ತಡೆಯೋದಕ್ಕೆ ಅಂಬಿಕಾ ಅವರ ಮಗ ಬರ್ತಾನೆ ಅಂತ ಹೇಳ್ತಿದ್ದಂಗೆನೆ ಇವನು ಯುವಕನ ಕಳಿಸ್ತಾನೆ, ಅವನನ್ನ ಸಾಯಿಸ್ಬಿಡು ಅಂತ. ನಂತರ ವೇದ ಹಾಗೆ ಇವರೆಲ್ಲರೂ ರಾಮನನ್ನ ಪೂಜೆ ಮಾಡುವಂತ ಒಂದು ಜಾಗಕ್ಕೆ ಬಂದಿರ್ತಾರೆ. ಅದಕ್ಕೆ ವೇದ ಮಿರಾಯ್ ವೆಪನ್ ನ ಕೊಟ್ಟು ಪೂಜೆ ಮಾಡ್ಕೊಡಿ ಅಂತ ಹೇಳ್ತಿದ್ರೆ ಇದ್ಯಾವ ತರದ ವೆಪನ್, ನಾವಿದನ್ನ ಪೂಜೆ ಮಾಡಲ್ಲ ಅಂತ ಇರ್ತಾರೆ. ಆಗ ಒಬ್ಳು ಸಣ್ಣ ಹುಡುಗಿ ಬಂದು ಇಲ್ಲೇ ಹಿಂದ್ಗಡೆ ರಾಮ ಅವರು ನಿಜವಾಗ್ಲೂ ಜ್ಞಾನ ಮಾಡಿದ್ರಂತೆ, ಅಲ್ಲಿ ಹೋಗಿ ಪೂಜೆ ಮಾಡಿ ಅಂತಾರೆ. ಸರಿ ಅಂತ ಇವನು ಕೂಡ ಈ ಜಾಗಕ್ಕೆ ಬಂದ್ರೆ ಅದೇ ಸಮಯಕ್ಕೆ ತುಂಬಾ ಜನ ಇಲ್ಲಿಗೆ ಬರ್ತಾರೆ. ಅಷ್ಟೇ ಅಲ್ಲದೆ ವಿಮಾನ ಕರ್ಕೊಂಡು ಆ ಯುವಕ ಕೂಡ ಬರ್ತಾಳೆ. ಇದರಿಂದ ಇವ್ರ ಮಧ್ಯೆ ಫೈಟ್ ಶುರುವಾಗುತ್ತೆ. ಇವನಿಗೆ ಇನ್ನೂ ಕೂಡ ಕೋಪ ಬರ್ಸೋದಕ್ಕೆ ಯುವಕ ವಿಭಾ ಕೈಯನ್ನ ಕಟ್ ಮಾಡ್ಬಿಡ್ತಾಳೆ. ಅದಕ್ಕೆ ಇವನು ಇನ್ನೂ ಕಷ್ಟಪಟ್ಟು ಫೈಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಜಾಸ್ತಿ ಜನ ಇರೋದ್ರಿಂದ ಇವನ ಕೈಲಿ ಫೈಟ್ ಮಾಡೋದಕ್ಕೆ ಆಗ್ತಿರೋದಿಲ್ಲ. ಆಗ ಇವನಿಗೆ ಅಗಸ್ತ್ಯ ಋಷಿಮುನಿಗಳು ಹೇಳಿದ್ದು ನೆನಪಾಗುತ್ತೆ, ಮಿರಾಯ್ ವೆಪನ್ ನ ಸಂಪೂರ್ಣವಾಗಿ ನಂಬುದ್ರೆ ಮಾತ್ರ ಅದರ ಪವರ್ ಅನ್ನು ಯೂಸ್ ಮಾಡೋದಕ್ಕೆ ಆಗೋದು ಅಂತ. ಅದಕ್ಕೆ ಇವನು ಕೂಡ ಇದನ್ನ ನಂಬಿ ಸಂಪೂರ್ಣವಾಗಿ ಇವನನ್ನ ಇದಕ್ಕೆ ಅರ್ಪಣೆ ಮಾಡ್ಬಿಡ್ತಾನೆ. ಆಗ ಮಿರಾಯ್ ವೆಪನ್ ಆಕ್ಟಿವೇಟ್ ಆಗಿ ಒಂದು ದೊಡ್ಡ ಬ್ಲಾಸ್ಟ್ ಆಗಿದ್ರಿಂದ ತುಂಬಾ ಜನ ಸತ್ತೋಗ್ತಾರೆ. ಮಿಕ್ಕಿರುವಂತ ಜನರು ಫೈಟ್ ಮಾಡೋದಕ್ಕೆ ಬಂದಾಗ ಅವ್ರ ಜೊತೆ ಯುವಕನು ಕೂಡ ಬರ್ತಾಳೆ. ವೇದ ಮಾತ್ರ ಇವಳಿಗೆ ಚೆನ್ನಾಗಿ ಹೊಡೆದು ಸಾಯಿಸ್ಬಿಡ್ತಾನೆ. ಆದ್ರೆ ವಿಭಾ ಕೈಯನ್ನ ಕಟ್ ಮಾಡಿರೋದ್ರಿಂದ ಇವಳು ಸತ್ತೋಗ್ತಾಳೆ. ಅದೇ ಸಮಯಕ್ಕೆ ಮಿರಾಯ್ ಮಿಸ್ ಆಗಿ ಇವಳ ಕೈಗೆ ಬರ್ತಿದ್ದಂಗೆನೆ ಗಾಯವಾಸಿಯಾಗಿ ಜೀವ ಬಂದ್ಬಿಡುತ್ತೆ. ಅಂದ್ರೆ ಇದಕ್ಕೆ ಜೀವ ಬರ್ಸೋಂತ ಶಕ್ತಿ ಕೂಡ ಇದೆ ಅಂತ. ಆಗ ಮ್ಯಾಪ್ ಹೇಳ್ತಾನೆ ಅಗಸ್ತ್ಯ ಗುರುಜಿಗಳು ಹೊಟ್ಟೋಗಿದ್ದಾರೆ ಅಂತ. ಅಂದ್ರೆ ಇವನು ಮಿರಾಯ್ ವೆಪನ್ ನ ಯೂಸ್ ಮಾಡೋದನ್ನ ಕಲ್ತ್ಕೊಳ್ತಿದ್ದಂಗೆನೆ ಅವರು ಹೊಟ್ಟೋಗಿರ್ತಾರೆ. ಇನ್ನೊಂದ್ ಕಡೆ ನೋಡಿದ್ರೆ ಪೊಲೀಸರು ವೇದ ಹಾಗೆ ಎಲ್ಲರನ್ನು ಹಿಡಿಯೋದಕ್ಕೆ ಅವನ ಫ್ರೆಂಡ್ ಆಗಿರುವಂತ ಬಾಲು ಸಹಾಯನ ತಗೊಂಡಿರ್ತಾರೆ. ಯಾಕೆಂತಂದ್ರೆ ಇವನಿಗೂ ಕೂಡ ಅವರು ಎಲ್ಲಿದ್ದಾರೆ ಅಂತ ನೋಡ್ಬೇಕು ಅನ್ಸ್ತಿರುತ್ತೆ. ಇವನು ಪೊಲೀಸ್ಗೆ ಸಹಾಯ ಮಾಡ್ತಾನೆ ಅಂತ ಗೊತ್ತಿಲ್ಲದೆ ಮ್ಯಾಪ್ ಅವರೆಲ್ಲಿದ್ದಾರೋ ಆ ಲೊಕೇಶನ್ ನ ಕಳಿಸ್ಬಿಟ್ಟಿರ್ತಾನೆ. ಈ ಕಡೆ ವೇದ ಇವರಿಬ್ಬರನ್ನು ಕರ್ಕೊಂಡು ಕಾಮಾಕಿ ಅನ್ನೋ ಒಂದು ಜಾಗಕ್ಕೆ ಬಂದು ಆ 9ನೇ ಬುಕ್ಕು ಹಾಗೆ ಇವನ ತಾಯಿ ಬಗ್ಗೆ ವಿಚಾರಿಸ್ತಿರ್ಬೇಕಾದ್ರೆ ಒಬ್ರು ಅಗೋರಿ ಹೇಳ್ತಾರೆ, ಅಂಗಮ ಬಲಿನ ಹೋಗಿ ಮೀಟ್ ಮಾಡಿ ಅವರಿಂದ ನಿಮ್ಗೆ ಎಲ್ಲಾ ಪ್ರಶ್ನೆಗೂ ಉತ್ತರ ಸಿಗುತ್ತೆ ಅಂತ. ಹೌದು, ನಾವು ಮೂವಿಯ ಮೊದಲಲ್ಲಿ ನೋಡಿದ್ವಲ್ಲ ಅದೇ ಅಂಗಮ ಬಲಿ. ಹಾಗೆ ಈ ಕಡೆ ಬ್ಲಾಕ್ ಸ್ವಾರ್ಡ್ ಗೆ ಅಂದ್ರೆ ಮಹಾಬೀರ್ ಲಾಮಾಗೆ ಗೊತ್ತಾಗೋಗಿರುತ್ತೆ ವೇದ ಹತ್ರ ಒಂದು ಪವರ್ಫುಲ್ ಆಗಿರುವಂತ ವೆಪನ್ ಇದೆ ಅಂತ. ಆದ್ರೂ ಕೂಡ ಇವನು ಕೇರ್ ಮಾಡೋದಕ್ಕೆ ಹೋಗೋದಿಲ್ಲ, ಅವನನ್ನ ಸಾಯಿಸ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ನಂತರ ಅಗೋರಿಗಳೆಲ್ಲ ಒಂದು ಜಾಗದಲ್ಲಿ ಬಂದು ಪೂಜೆ ಮಾಡ್ತಿರ್ಬೇಕಾದ್ರೆ ಪೊಲೀಸರು ಕೂಡ ವೇದನ ಹುಡ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ವೇದನು ಕೂಡ ಇಲ್ಲಿಗೆ ಬಂದಾಗ ಬಾಲು ಇವರನ್ನ ಹುಡ್ಕೊಂಡು ಬಂದಿರುವಂತ ವಿಷಯ ಗೊತ್ತಾಗುತ್ತೆ. ಅದೇ ಸಮಯಕ್ಕೆ ಅಂಗಮ ಬಲಿ ಬರ್ತಾರೆ. ಅವರನ್ನ ಮೀಟ್ ಮಾಡೋದಕ್ಕೆ ಇವನು ಹಾರ್ತಾ ಹೋಗ್ತಿರ್ಬೇಕಾದ್ರೆ ಪೊಲೀಸರು ಶೂಟ್ ಮಾಡ್ತಾರೆ. ಒಂದು ಬುಲೆಟ್ ಕೂಡ ಅವನನ್ನ ಟಚ್ ಮಾಡೋದಕ್ಕಾಗೋದಿಲ್ಲ. ಇದರಿಂದ ಎಲ್ಲರೂ ಶಾಕ್ ಆಗ್ಬಿಟ್ಟಿರ್ತಾರೆ. ಅಂಗಮ ಬಲಿ ಮಿರಾಯ್ ಹಾಗೆ ಇವನನ್ನ ನೋಡಿ ಅರ್ಥ ಮಾಡ್ಕೊಬಿಟ್ಟಿರ್ತಾರೆ, ಇವನು ಅಂಬಿಕಾ ಅವರ ಮಗ ಅಂತ. ಇದರಿಂದ ತುಂಬಾ ಸಂತೋಷವಾಗಿ ಇವನನ್ನ ಇವರ ಹಳ್ಳಿಗೆ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಪೊಲೀಸರು ಕೂಡ ಇವರನ್ನ ಫಾಲೋ ಮಾಡ್ಕೊಂಡು ಬರ್ತಿರ್ತಾರೆ. ಇದರಿಂದ ಮಾಟ ಮಂತ್ರದ ಶಕ್ತಿಯಿಂದ ಪೊಲೀಸರನ್ನೆಲ್ಲ ಒಂದು ಬೆಟ್ಟದ ಮೇಲೆ ಕಳಿಸ್ಬಿಡ್ತಾರೆ. ಯಾವಾಗ ಇವರೆಲ್ಲರೂ ಅಂಗಮ ಬಲಿ ಹಳ್ಳಿಗೆ ಬರ್ತಾರೋ ಇಲ್ಲಿ ನೋಡಿದ್ರೆ ಅಂಬಿಕಾ ಅವರ ಮೂರ್ತಿಗೆ ಪೂಜೆ ಮಾಡ್ತಿರ್ತಾರೆ. ಆಗ ಕತೆನ ಹೇಳೋದಕ್ಕೆ ಶುರು ಮಾಡ್ತಾರೆ. ಮಹಾಬೀರ್ ಲಾಮ ಅವನ ಹಳ್ಳಿನ ಸುಟ್ಟಾಕ್ಬಿಟ್ಟಿದ್ನಲ್ಲ, ಆಗ ಅಲ್ಲಿಗೆ ಅಂಗಮ ಬಲಿ ಬಂದಿದ್ರು. ಇವನೇ ಹಳ್ಳಿನ ಸುಟ್ಟಾಕಿದ್ದು ಅಂತ ಇವನು ಹೇಳೋದಿಲ್ಲ. ಅದಕ್ಕೆ ಇಡೀ ಹಳ್ಳಿಲಿ ಇವನೊಬ್ನೇ ಬದುಕಿರೋದು ಅಂತ ಇವನನ್ನ ಇವರ ಊರಿಗೆ ಕರ್ಕೊಂಡ್ ಬಂದು ಇವರ ಮಗನ್ ಜೊತೆನೆ ತುಂಬಾ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅಷ್ಟೇ ಅಲ್ಲದೆ ಇವ್ರ ಊರಲ್ಲೆಲ್ಲ ಬರೀ ಮಾಟ ಮಂತ್ರನೇ ಮಾಡೋದು. ಅದಕ್ಕೆ ಇವನ್ಗೂ ಕೂಡ ಅದನ್ನೆಲ್ಲ ಹೇಳ್ಕೊಡ್ತಾರೆ. ಮಹಾಬೀರ್ ಲಾಮ ಕೂಡ ಬೆಳಿತಾ ಬೆಳಿತಾ ತುಂಬಾ ಅದ್ಭುತವಾಗಿ ಮಾಟ ಮಂತ್ರ ಎಲ್ಲ ಕಲ್ತ್ಕೋತಾನೆ. ಇದನ್ನೆಲ್ಲ ನೋಡಿ ಅಂಗಮ ಬಲಿ ತುಂಬಾ ಸಂತೋಷದಿಂದ ಆ 9 ಬುಕ್ಗಳಲ್ಲಿ ಇವ್ರ ಹತ್ರನು ಕೂಡ ಒಂದು ಬುಕ್ ಇದೆಯಲ್ಲ ಅದನ್ನ ಮುಂದೆ ಯಾರು ಪ್ರೊಟೆಕ್ಟ್ ಮಾಡೋರು ಅಂತ ಡಿಸೈಡ್ ಮಾಡೋದಕ್ಕೆ ಮಹಾಬೀರ್ ಲಾಮ ಹಾಗೆ ಇವರ ಮಗನ ಮಧ್ಯೆ ಒಂದು ಕಾಂಪಿಟೇಷನ್ ಇಡ್ತಾರೆ. ಇಬ್ರು ಕೂಡ ಮಾಟ ಮಂತ್ರ ಪ್ರದರ್ಶನ ಮಾಡ್ತಿರ್ತಾರೆ. ಆದ್ರೆ ಮಹಾಬೀರ್ ಬಲಿ ಮಾಡ್ತಿರುವಂತ ಮಾಟ ಮಂತ್ರದಲ್ಲಿ ತುಂಬಾ ಕೆಟ್ಟತನ ತುಂಬಿಕೊಂಡಿರುತ್ತೆ. ಇದನ್ನು ನೋಡಿ ಇವನನ್ನ ಪ್ರೊಟೆಕ್ಟರ್ ಮಾಡೋದು ಸರಿಯಲ್ಲ ಅಂತ
ಅಂಗಮ ಬಲಿ ಇವರ ಮಗನ್ನೇ ಪ್ರೊಟೆಕ್ಟರ್ ಆಗಿ ಮಾಡ್ತಾರೆ. ಇದರಿಂದ ಮಹಾಬೀರ್ ಲಾಮಾಗೆ ನನ್ನನ್ ಯಾಕೆ ಪ್ರೊಟೆಕ್ಟರ್ ಮಾಡ್ಲಿಲ್ಲ ಅಂತ ತುಂಬಾ ಕೋಪ ಬಂದು ಮಾಟ ಮಂತ್ರ ಮಾಡ್ತಾ ಬ್ರೇಸ್ಲೆಟ್ ಗಳನ್ನ ತಯಾರು ಮಾಡಿ ಊರವರ ಎಲ್ಲರ ಕೈಗೆ ಹಾಕ್ತಾನೆ, ನಿಮ್ಗೆ ಒಳ್ಳೇದಾಗುತ್ತೆ ಅಂತ. ಇದಾದ್ಮೇಲೆ ಅಂಗಮ ಬಲಿ ನೋಡಿದ್ರೆ ಮಹಾಬೀರ್ ಲಾಮ ಇವನ ಮಗನ್ನ ಸಾಯಿಸ್ಬಿಟ್ಟಿರ್ತಾನೆ. ಅಷ್ಟೇ ಅಲ್ಲದೆ ಹೊಸ ಹೊಸ ಮಂತ್ರಗಳನ್ನೆಲ್ಲ ಪ್ರಯೋಗ ಮಾಡ್ತಿರ್ತಾನೆ. ಯಾಕೆಂತಂದ್ರೆ ಈ ಬುಕ್ ಅನ್ನ ತನ್ನ ವಶಕ್ಕೆ ತಗೊಂಡು ಹೊಸ ಹೊಸ ಮಂತ್ರಗಳನ್ನ ಇವನು ಕಲ್ತ್ಕೊಂಡಿರ್ತಾನೆ. ಇದಾದ್ಮೇಲೆ ಊರಿನ ಜನರು ಇವನನ್ನ ತಡೆಯೋದಕ್ಕೆ ಬಂದ್ರೆ ಇವನು ಬ್ರೇಸ್ಲೆಟ್ ಅನ್ನ ಹಾಕಿದ್ನಲ್ಲ ಅದರ ಸಹಾಯದಿಂದ ಇಡೀ ಊರಿನ ಜನರನ್ನೇ ಕಂಟ್ರೋಲ್ ಮಾಡ್ತಾ ಇವರನ್ನ ಸಾಯೋ ರೀತಿ ಮಾಡ್ತಿರ್ತಾನೆ. ಈಗ ಈ ಜನರನ್ನ ಕಾಪಾಡೋದು ಅಸಾಧ್ಯದ ಮಾತು ಅಂತಾನೆ ಹೇಳ್ಬೋದು. ಆಗ ಇಲ್ಲಿಗೆ ಅಂಬಿಕೆ ಬರ್ತಾರೆ. ಇವರಿಗೆ ಫ್ಯೂಚರ್ ನ ನೋಡುವಂತ ಶಕ್ತಿ ಇದ್ದಿದ್ರಿಂದ ಇವನೇ 9 ಬುಕ್ಗಳನ್ನ ತಗೊಳ್ಳೋದು ಅಂತ ಗೊತ್ತಿರುತ್ತೆ. ಆದ್ರೆ ಮೊದ್ಲೀಗ ಜನರನ್ನ ಕಾಪಾಡಬೇಕು ಅಂತ ಅವನು ತಯಾರಿಸಿರುವಂತ ಬ್ರೇಸ್ಲೆಟ್ ನಲ್ಲಿ ಒಂದು ಬ್ರೇಸ್ಲೆಟ್ ನ ತಗೊಂಡು ಇವರ ಪ್ರಾಣನ ಬೆಂಕಿಲಿ ಬಲಿ ಕೊಡ್ತಿರ್ತಾರೆ. ಇವನು ಅದನ್ನ ತಡೆಯೋದಕ್ಕೆ ನೋಡ್ತಾನೆ, ಆದ್ರೆ ಇವನ ಮಂತ್ರಗಳು ವರ್ಕ್ ಆಗೋದಿಲ್ಲ. ಇದೇ ಸಮಯದಲ್ಲಿ ಇವರು ಹೇಳ್ತಾರೆ, ನಿನ್ನನ್ನ ತಡೆಯೋದಕ್ಕೆ ನನ್ನ ಮಗ ಬರ್ತಾನೆ ಅಂತ. ಇವನ ಮಂತ್ರಗಳು ವರ್ಕ್ ಆಗದೆ ಇರೋದ್ರಿಂದ ಇವನು ಇಲ್ಲಿಂದ ಓಡೊಂಟಾಗ್ತಾನೆ. ಇವರು ಬೆಂಕಿಗೆ ಸಂಪೂರ್ಣವಾಗಿ ಬಲಿ ಆಗ್ತಿದ್ದಂಗೆನೆ ಊರ ಜನರ ಕೈಗಳಲ್ಲಿರುವಂತ ಬ್ರೇಸ್ಲೆಟ್ ಗಳು ನಾಶ ಆಗಿ ಊರ ಜನರ ಪ್ರಾಣ ಉಳ್ಕೊಳ್ಳುತ್ತೆ. ಅಲ್ಲಿಂದ ಇಲ್ಲಿವರೆಗೂ ಈ ಊರಿನ ಜನರು ಅಂಬಿಕನ ದೇವರು ರೀತಿನೇ ಪೂಜೆ ಮಾಡ್ತಿದ್ದಾರೆ. ಈ ವಿಷಯ ಗೊತ್ತಾದ್ಮೇಲೆ ವೇದಂಗೆ ತುಂಬಾ ದುಃಖ ಆಗುತ್ತೆ. ಹಾಗೆ ಇವನ ತಾಯಿ ಮೂರ್ತಿ ಮುಂದೆ ಪ್ರಮಾಣ ಕೂಡ ಮಾಡ್ತಾನೆ, ಆ ಮಹಾಬೀರ್ ಲಾಮನ ಸೋಲ್ಸಿ ಆ ಬುಕ್ಗಳನ್ನೆಲ್ಲ ಎಲ್ಲೆಲ್ಲಿ ಇಡ್ಬೇಕು ಮತ್ತೆ ವಾಪಸ್ ಅದೇ ಜಾಗದಲ್ಲಿ ಇಡ್ತೀನಿ ಅಂತ. ಆದ್ರೆ ಅಂಗಮ ಬಲಿ ನಮಗೂ ಕೂಡ 9ನೇ ಬುಕ್ಕು ಎಲ್ಲಿದೆ ಅಂತ ಗೊತ್ತಿಲ್ಲ ಅಂತಾರೆ. ಅದೇ ಸಮಯಕ್ಕೆ ಇವನಿಗೊಂದು ನಕ್ಷತ್ರ ಕಾಣಿಸಿ ಎಲ್ಲರನ್ನು ಬಿಟ್ಟು ಇವನೊಬ್ನೇ ಅದನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಯಾಕೆ ಅಂತಂದ್ರೆ ಚಿಕ್ಕ ವಯಸ್ಸಿಂದನೂ ಆ ನಕ್ಷತ್ರಗಳು ಇವನನ್ನ ಒಳ್ಳೆ ದಾರಿಯಲ್ಲಿ ನಡೆಯೋದಕ್ಕೆ ದಾರಿ ತೋರಿಸ್ತಿದಾವೆ. ಹೀಗೆ ಇವನು ಆ ನಕ್ಷತ್ರನ ಫಾಲೋ ಮಾಡ್ತಾ ಮಾಡ್ತಾ ಗುಹೆ ರೀತಿ ಇರುವಂತ ಒಂದು ಜಾಗಕ್ಕೆ ಬಂದಾಗ ಇಲ್ಲಿ ಒಂದು ದೇವರ ವಿಗ್ರಹ ಕಾಣಿಸುತ್ತೆ. ಅದಕ್ಕೆ ಇವನು ಕೈ ಮುಗಿತಿರ್ತಾನೆ. ಆಗ ಒಂದು ಎಲೆ ಇಲ್ಲೇ ಇರುವಂತ ಪ್ರೊಟೆಕ್ಟಿವ್ ಶೀಲ್ಡ್ ಗೆ ಹೋಗಿ ಟಚ್ ಮಾಡಿದ್ರಿಂದ ಅವನಿಗೆ ಗೊತ್ತಾಗೋಗುತ್ತೆ ಈ ಶೀಲ್ಡ್ ಇಂದ ಆ ಕಡೆ 9ನೇ ಬುಕ್ ಇದೆ ಅಂತ. ಅದಕ್ಕೆ ಧೈರ್ಯ ಮಾಡಿ ಒಳಗಡೆ ಬರ್ತಿದ್ದಂಗೆನೆ ಬುಕ್ ಕೂಡ ಸಿಗುತ್ತೆ. ಅಂದ್ರೆ ಮೂವಿಯ ಮೊದಲಲ್ಲಿ ಅಂಬಿಕಾ ಅವರು 9ನೇ ಬುಕ್ ಅನ್ನ ತಗೊಂಡ್ ಬಂದು ಒಂದು ಜಾಗದಲ್ಲಿ ಬಚ್ಚಿಟ್ಟಿದ್ರಲ್ಲ ಅದೇ ಜಾಗ ಇದು. ಯಾವಾಗ ಇದನ್ನ ಇವನು ಟಚ್ ಮಾಡ್ತಾನೋ ಇವನ ತಾಯಿಯ ಆತ್ಮ ಕಾಣಿಸ್ಕೊಳ್ಳುತ್ತೆ. ಸರಿ ಅಂತ ಈ ಬುಕ್ ಅನ್ನ ತಗೊಂಡ್ ಬಂದಾಗ ಅಂಗಮ ಬಲಿ ಇದನ್ನ ಎಷ್ಟಾಗುತ್ತೋ ಅಷ್ಟು ಸೇಫ್ ಆಗಿ ಇಡಿ ಅಂತ ಕೊಟ್ಟು ಕಳಿಸ್ತಾನೆ. ಇನ್ನೊಂದ್ ಕಡೆ ನೋಡಿದ್ರೆ ಮಹಾಬೀರ್ ಲಾಮ ಇವನು ಚಿಕ್ಕ ವಯಸ್ಸಿನಲ್ಲಿ ತಯಾರಿಸಿದ್ನಲ್ಲ ಅದೇ ತರದ ತುಂಬಾ ಬ್ರೇಸ್ಲೆಟ್ ಗಳನ್ನ ಮತ್ತೆ ತಯಾರಿಸ್ತಿರ್ತಾನೆ. ನಂತರ ಕುಂಭಮೇಳದಲ್ಲಿ ಲಕ್ಷಾಂತರ ದೇವರ ಭಕ್ತರುಗಳು ಬಂದಿರ್ತಾರೆ. ಒಳ್ಳೇದಾಗುತ್ತೆ ಅಂತ ಈ ಬ್ರೇಸ್ಲೆಟ್ ಗಳನ್ನೆಲ್ಲ ಅವರೆಲ್ಲರ ಕೈಗೆ ಹಾಕಿಸ್ಬಿಡ್ತಾನೆ. ಯಾಕೆ ಅಂತಂದ್ರೆ ಈ ದೇವರ ಭಕ್ತರನ್ನೆಲ್ಲ ಒಂದೇ ಸಲ ಸಾಯಿಸ್ಬೇಕು ಅಂತ. ಇನ್ನೊಂದ್ ಕಡೆ ಪೊಲೀಸರು ಕೂಡ ಅಷ್ಟೇ, ಏನೇ ಆದ್ರೂ ಪರವಾಗಿಲ್ಲ ವೇದ ಹಾಗೆ ಅವನ ಟೀಮ್ ಅವರನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿರ್ತಾರೆ. ಆದ್ರಿಂದ ವೇದ ಹಾಗೆ ಇವನ ಟೀಮ್ ನವರೆಲ್ಲ ಒಂದು ಜಾಗದಲ್ಲಿ ಇರ್ಬೇಕಾದ್ರೆ ಪೊಲೀಸರು ಬಂದು ಇವರೆಲ್ಲರನ್ನು ಅರೆಸ್ಟ್ ಮಾಡಿ ಟ್ರೈನ್ ನಲ್ಲಿ ಕೂರಿಸ್ಕೊಂಡು ಇಲ್ಲಿಂದ ಕರ್ಕೊಂಡು ಹೋಗ್ತಿರ್ತಾರೆ. ಬುಕ್ ಕೂಡ ಇವ್ರ ಹತ್ರನೇ ಇರುತ್ತೆ. ಆದ್ರೆ ಈ ಟ್ರೈನ್ ಬರ್ತಿರೋಂತ ಇದೇ ಟ್ರ್ಯಾಕ್ ನ ಸ್ವಲ್ಪ ದೂರದಲ್ಲಿ ಮಹಾಬೀರ್ ಲಾಮ ಅವ್ರಿಗೋಸ್ಕರ ಕಾಯ್ತಾ ನಿಂತಿರ್ತಾನೆ. ಅಷ್ಟೇ ಅಲ್ಲದೆ ಇದೇ ಜಾಗದಲ್ಲಿ ನಿಂತ್ಕೊಂಡು ಕುಂಭಮೇಳಕ್ಕೆ ಬಂದಿರುವಂತ ಲಕ್ಷಾಂತರ ಭಕ್ತರನ್ನ ಅಂಗಮ ಬಲಿಯ ಹಳ್ಳಿಯ ಜನರನ್ನ ಹೇಗೆ ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟಿದ್ನೋ ಅದೇ ರೀತಿ ಸಾಯಿಸೋದಕ್ಕೆ ಶುರು ಮಾಡ್ತಾನೆ. ಇಲ್ಲಿ ಟ್ರೈನ್ ನಲ್ಲಿ ನೋಡಿದ್ರೆ ಮಹಾಬೀರ್ ಲಾಮ ಕಡೆಯ ಜನರು ಬುಕ್ ಅನ್ನ ಕಿತ್ಕೊಳ್ಳೋದಕ್ಕೆ ಅವ್ರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಾರೆ. ಆಗ ಪೊಲೀಸರಿಗೂ ಕೂಡ ಎಲ್ಲಾ ವಿಷಯನೂ ಅರ್ಥ ಆಗಿ ವೇದನ ರಿಲೀಸ್ ಮಾಡ್ತಾರೆ ಫೈಟ್ ಮಾಡೋದಕ್ಕೆ ಅಂತ. ಇವನು ಕೂಡ ತುಂಬಾ ಕಷ್ಟಪಟ್ಟು ಅವರೆಲ್ಲರಿಗೂ ಹೊಡೆದು ಸೋಲಿಸ್ಬಿಡ್ತಾನೆ. ಆದ್ರೆ ಇನ್ನೊಂದ್ ಕಡೆ ನೋಡಿದ್ರೆ ಮಹಾಬೀರ್ ಲಾಮ ಟ್ರೈನ್ ಬರ್ತಿರುವಂತ ಬ್ರಿಡ್ಜ್ ಅನ್ನೇ ನಾಶ ಮಾಡ್ಬಿಡ್ತಾನೆ. ಇದರಿಂದ ವೇದ ಇಂಜಿನ್ ರೂಮ್ ಗೆ ಬಂದು ಇದನ್ನ ಸ್ಟಾಪ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಟ್ರೈನ್ ಮಾತ್ರ ಸ್ಟಾಪ್ ಆಗ್ತಿರೋದಿಲ್ಲ. ಅದಕ್ಕೆ ಮಿರಾಯ್ ವೆಪನ್ ನ ನೆಲಕ್ಕೆ ಚುಚ್ಚಿ ಟ್ರೈನ್ ಅನ್ನ ಸ್ಟಾಪ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಇದು ಹೋಗ್ತಾನೆ ಇರುತ್ತೆ. ಆದ್ರೆ ಹೀಗೆ ಸ್ಲೋ ಆಗ್ತಾ ಆಗ್ತಾ ಬ್ರಿಡ್ಜ್ ಹತ್ರ ಬಂದು ಸ್ಟಾಪ್ ಆಗಿದ್ರಿಂದ ಎಲ್ಲರ ಪ್ರಾಣ ಉಳ್ಕೊಳ್ಳುತ್ತೆ. ಈಗ ವೇದ ಮುಂದೆ ಮಹಾಬೀರ್ ಲಾಮ ಇರ್ತಾನೆ. ಇದರಿಂದ ಇವರಿಬ್ಬರ ಮಧ್ಯೆ ಒಂದು ದೊಡ್ಡ ಫೈಟ್ ಶುರು ಆಗುತ್ತೆ. ಹೀಗೆ ಫೈಟ್ ಮಾಡ್ತಿರ್ಬೇಕಾದ್ರೆ ಮಹಾಬೀರ್ ಲಾಮ ಮಿರಾಯ್ ವೆಪನ್ ನ ತಗೊಂಡು ಅಟ್ಯಾಕ್ ಮಾಡೋದಕ್ಕೆ ನೋಡಿದ್ರೆ ಇವನ ಕೈಯಲ್ಲಿ ಅದರ ಮ್ಯಾಜಿಕ್ ವರ್ಕ್ ಆಗೋದಿಲ್ಲ. ಆದ್ರೆ ಇಲ್ಲಿ ಮಹಾಬೀರ್ ಲಾಮ ತುಂಬಾನೇ ಸ್ಟ್ರಾಂಗ್ ಆಗಿರ್ತಾನೆ. ಇದರಿಂದ ವೇದನ್ಗೆ ಚೆನ್ನಾಗಿ ಹೊಡೆದು ಕೆಳಗಡೆ ತಳ್ಬಿಡ್ತಾನೆ. ಆಗ ಇವನನ್ನ ಕಾಪಾಡೋದಕ್ಕೆ ಸಂಪತ್ತು ಇಲ್ಲಿಗೆ ಬರುತ್ತೆ. ಇದೇ ಸಮಯದಲ್ಲಿ ಮಹಾಬೀರ್ ಲಾಮ ಕೂಡ ವಿಭಾ ಹತ್ರ ಇರುವಂತ 9ನೇ ಬುಕ್ ಅನ್ನ ಕಿತ್ಕೊಬಿಡ್ತಾನೆ. ಹಾಗೆ ಇವನ ಹತ್ರ ಇರುವಂತ ಎಲ್ಲಾ 9 ಬುಕ್ಗಳ ಮ್ಯಾಜಿಕಲ್ ಶಕ್ತಿನ ತನ್ನ ಒಳಗಡೆ ತಗೊಳ್ಳೋದಕ್ಕೆ ಶುರು ಮಾಡ್ತಾನೆ. ವೇದ ಇವನನ್ನ ತಡೆಯೋದಕ್ಕೆ ನೋಡಿದ್ರೆ ಇವನ್ ಮೇಲೆನೆ ಅಟ್ಯಾಕ್ ಮಾಡ್ಬಿಡ್ತಾನೆ. ನಂತರ ಮಹಾಬೀರ್ ಲಾಮ ಆ ಬುಕ್ಗಳ ಶಕ್ತಿನೆಲ್ಲ ತನ್ನ ಒಳಗಡೆ ತಗೊಳ್ತಿದ್ದಂಗೆನೆ ಕುಂಭಮೇಳದಲ್ಲಿರುವಂತ ಜನರ ಕಥೆನೆಲ್ಲ ಮುಗಿಸೋದಕ್ಕೆ ರೆಡಿ ಮಾಡ್ಕೊಳ್ತಿರ್ತಾನೆ. ಆಗ ವೇದನಿಗೆ ಇವನ ತಾಯಿ ಪ್ರಾಣ ತ್ಯಾಗ ಮಾಡಿದ್ದು ನೆನಪಾಗಿ ಇವನು ಕೂಡ ಅದೇ ರೀತಿ ಇವನ ಪ್ರಾಣನ ಬಲಿ ಕೊಟ್ಟು ಕುಂಭಮೇಳದಲ್ಲಿರುವಂತ ಜನರನ್ನ ಕಾಪಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಇದು ಅಗಸ್ತ್ಯ ಋಷಿಗಳಿಗಾಗ್ಲಿ ದೇವರಿಗಾಗ್ಲಿ ಇಷ್ಟ ಇರೋದಿಲ್ಲ. ಇದರಿಂದ ಮಳೆ ಬಂದು ಇವನ ಪ್ರಾಣನ ಕಾಪಾಡ್ತಾರೆ. ಆಗ ನಮ್ಗೆ ಸ್ವತಃ ಶ್ರೀರಾಮನೇ ಅಗಸ್ತ್ಯ ಋಷಿ ಮುನಿಗಳಿಗೆ ಹೇಳ್ತಿರೋದನ್ನ ತೋರಿಸ್ತಾರೆ. ನನ್ನ ಈ ಮಿರೈ ಆಯುಧನ ಯಾರು ಉಪಯೋಗಿಸೋದಕ್ಕೆ ಶುರು ಮಾಡ್ತಾರೋ ಅವರನ್ನ ಕೋದಂಡ ಅಂತ ಕರಿಬೇಕು ಅಂತ.
ನಂತರ ಪ್ರೆಸೆಂಟ್ ನಲ್ಲಿ ನೋಡಿದ್ರೆ ವೇದ ಕೈನಲ್ಲಿರುವಂತ ಮಿರಾಯ್ ವೆಪನ್ ಒಂದು ಬಿಲ್ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಅಂದ್ರೆ ರಾಮ ನಿಜವಾಗ್ಲೂ ಉಪಯೋಗಿಸಿದಂತ ಬಿಲ್ಲೇ ಇದು. ಇದರ ದಾರ ಎಳಿತಿದ್ದಂಗೆನೆ ಬಾಣ ಕ್ರಿಯೇಟ್ ಆಗುತ್ತೆ, ಅವನ ಮೇಲೆ ಬಿಡ್ತಿದ್ದಂಗೆನೆ ಸರ್ವ ನಾಶ ಆಗೋಗ್ತಾನೆ. ಮಹಾವೀರ್ ರಾಮ ನಾಶ ಆಗ್ತಿದ್ದಂಗೆನೆ ಅವನ ಮಾಟ ಮಂತ್ರನು ಕೂಡ ನಾಶ ಆಗಿ ಕುಂಭಮೇಳದಲ್ಲಿರುವಂತಹ ಜನರೆಲ್ಲರೂ ಉಳ್ಕೋತಾರೆ. ಇವ್ರಿಗೆ ತುಂಬಾನೇ ಸಂತೋಷ ಆಗುತ್ತೆ. ಇದಾದ್ಮೇಲೆ ಕೊನೆಯ ಸೀನ್ ನಲ್ಲಿ ನಮ್ಗೆ ತೋರಿಸ್ತಾರೆ, ಒಂದಷ್ಟು ಜನ ಒಬ್ಬ ವ್ಯಕ್ತಿ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಬಂದಿರ್ತಾರೆ. ಆದ್ರೆ ಈ ವ್ಯಕ್ತಿಗೆ ನೋಡಿದ್ರೆ ಇವನು ಯಾರನ್ನ ಮುಟ್ತಾನೋ ಅವರು ಚಿನ್ನ ಆಗಿ ಕನ್ವರ್ಟ್ ಆಗ್ತಿರ್ತಾರೆ. ಆಗ ಇವನಿಗೆ ಪಾರಿವಾಳದಿಂದ ಮಿರಾಯ್ ವೆಪನ್ ನ ಬಗ್ಗೆ ಗೊತ್ತಾಗುತ್ತೆ. ಆ ವೆಪನ್ ನ ನನ್ನದಾಗಿಸ್ಕೊಳ್ಬೇಕು ಅಂತ ಇವನು ಡಿಸೈಡ್ ಮಾಡ್ತಾನೆ. ಇಲ್ಲಿಗೆ ಮೂವಿ ಎಂಡ್ ಆಗುತ್ತೆ. ನನಗನ್ಸೋ ಪ್ರಕಾರ ಮೂವಿ ಸ್ಟೋರಿನ ಇನ್ನೂ ಕೂಡ ಟೈಟ್ ಆಗಿ ಇಡಬೇಕಾಗಿತ್ತು. ಬಟ್ ಇಟ್ಸ್ ಓಕೆ, ಓವರ್ ಆಗಿ ಒಳ್ಳೆ ಮೂವಿನೇ. ಈ ಮೂವಿ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿತ್ತು ಅಂತಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ಮೂವಿಲಿ ವೇದ ತಾಯಿಯ ಹೆಸರೇನು ಅಂತ. ಹಾಗೆ ನಾವು ಕ್ರಿಯೇಟ್ ಮಾಡಿರುವಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ. ಸರಿ, ಸಿಗೋಣ ಮತ್ತೊಂದು ಅಮೇಜಿಂಗ್ ಆಗಿರುವಂತ ವಿಡಿಯೋದಲ್ಲಿ.